ವಿಶೇಷವಾದರೆ ಆನಿಕಲ್ಲೋಡು ನಮ್ಮ ಧರ್ಮ ಪಂಡಿತನ ತರಬೇತಿ ಮಹಾಕಾಲೇಶ್ವರನ ಸಾನ್ನಿಧ್ಯ गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनम् ಮಹಾಮಂಡಲಾಧೀಶ್ವರ ಐತ ತೀರ್ಥದ ಪದ್ನಾಜಿ ಮಂಡಲಾಧೀಶ್ವರ ಅರಸು ಬೂಡು ಗುತ್ತು ಐದು ಪಕ್ಕ ಬರ್ಪಿನ ಚಿತ್ತಿನ ಭಾವ ಪರಡಿ ಬರ್ಕೆ ಮಾಗಂದಡಿ ಇಂಚಿತ್ತಿನ ಆಡಳಿತ ವ್ಯವಸ್ಥೆ ನಟಪಟ್ಟ ಆ ಗಟ್ಟಿ ಮೊದಲಿನ ಪಂದಾವರ ನಂಗೆ ಸಾಧ್ಯ ಬುಜಿ ಅವೇನು ಸುರುಟು ಪೊಲ್ತುನುಂದಾಂಡ ಐಕ್ ಆ ಗಟ್ಟಿ ಮೊದಲಿಗೆ ಕೀಲು ದಿನಂದಾಣ ಮಾತ್ರ ಸಾಧ್ಯ ಉಂಡು ಪನ್ನ ಚಿತ್ತಿನ ಬರೆದಿದ ಪ್ರಕಾರ ಬ್ರಿಟಿಷ್ ತಕುಲ್ ಮಲ್ತಿನಿ ಅವೇನೆ ವೇದಿಕೆಡು ಬ್ರಹ್ಮ ಋಷಿ ಶ್ರೀ KS ನಿತ್ಯಾನಂದ ಗುರುಕುಲನ ಮಾರ್ಗದರ್ಶನ ಗొప్ప ನಿರ್ದೇಶನಡು ಅಂಚನೆ ನಮ್ಮ ಗೋಳಿದಡಿ ಗುತ್ತದ ಗುತ್ತಿನಾರ ಆಯ್ನ ಅಣ್ಣೆ ಶ್ರೀ ವರ್ಧಮಾನ ದುರ್ಗಪ್ರಸಾದ ಶೆಟ್ರನ ಯಜಮಾನತ್ವೋಡು ಮೋಕೇಡು ಎದುಕೊಂದುಲ್ಲೆ ತುಡರು ಉದ್ದೀಪನ ಮಲ್ಪೆರೆ ಉಲ್ಲೇರು ಡಾಕ್ಟರ್ BV ಕುಮಾರಸ್ವಾಮಿಲು ಗುತ್ತದ ವರ್ಷದ ಪರ್ವದ ಅಂಗವಾದ ನಡಪುನಂಚಿನ ಈ ವರ್ಷದ ಗುತ್ತದ ಪರ್ವದ ಒಡ್ಡೋಲಗ ವೈದ್ಯನಾಥೇಶ್ವರೆ ಪಂಡ ಮುಂಡದಾಯೆ ಬುಕ ಪತ್ರಿಕೆ ಭಿನ್ನಾದಿಗೆ ಎಡಪುನಂಚಿನ ಬೆಳ್ಳಿಬೆಟ್ಟು ಈ ಧರ್ಮಾಡಳಿತದ ಪ್ರಕಟಿತ ಚಾಲನಾ ಶಕ್ತಿಯಾದ ಗೋಳಿದಡಿ ಗುತ್ತಿನ ಮನೆಯ ಗಡಿಕಾರರಾದ ಶ್ರೀ ವರ್ಧಮಾನ ದುರ್ಗಾಪ್ರಸಾದ ಶೆಟ್ಟಿ ಈ ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ವಾ ದೇವರ ನೆನವರಿಕೆ ಮಲ್ಪನ ಅಂಚಿತ್ತಿನ ಸತ್ಯಂ ಭೂಮಿ ಅಪ್ಪನ ಬಲ್ಯನ ಆಗಾದಿರೋಗಾಂ ವೈದ್ಯನಾಥೇಶ್ವರ ಮತ್ತು ಉಳಿದ ಪರಿವಾರ ದೇವತೆಗಳೆಲ್ಲರಿಗೂ ಇಲ್ಲಿ ನಮಸ್ಕರಿಸುತ್ತಾ ಈ ನಿಮ್ಮ ಪ್ರದೇಶ ಕರಾವಳಿ ಪ್ರದೇಶದ ಬಹಳ ವಿಶೇಷವಾದಂತಹ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರೋ ವಿಚಾರದಲ್ಲಿ ಒಂದೆರಡು ನಾನು ಮಾತನ್ನು ಹೇಳಬೇಕು. ನಾನು ಕೇಂದ್ರ ಸರ್ಕಾರದಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಇಡೀ ಭಾರತವನ್ನು ಸಂಚಾರ ಮಾಡಿದ್ದೀನಿ. ಸಂಚಾರ ಮಾಡೋದು ಅಂತಂದರೆ ನಾಟ್ ಆಸ್ ಒಬ್ಬ ಟೂರಿಸಮ್ ಥರ ಅಲ್ಲ, ಎಲ್ಲೆಲ್ಲಿ ಏನೇನು ನಮ್ಮ ದೇಶದಲ್ಲಿ ಪ್ರಾಚೀನ ಪರಂಪರೆಯ ಆ ವಿಚಾರಗಳು ಉಳ್ಕೊಂಡು ಬಂದಿದೆ ಅಂತ ಒಂದು ವಿಶೇಷವಾಗಿ ಗಮನಿಸ್ಕೊಂಡು ಬಂದಿದ್ದೆ. ನಾನು ಈ 2 ವರ್ಷದ ಹಿಂದೆ ನಮ್ಮ ಸ್ವಾಮಿಗಳ ನಿರ್ದೇಶನದಲ್ಲಿ ಬಂದು ನೋಡಿದಾಗ ನನಗೆ ಒಂದು ಅತ್ಯಂತ ಸಂತೋಷವಾದ ವಿಚಾರ, ಇಡೀ ಭಾರತದಲ್ಲಿ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು, ಈ ಕರಾವಳಿ ಪ್ರದೇಶ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಉಳ್ಕೊಂಬಂದಿರತಕ್ಕಂತಹ ಅನೇಕ ವಿಚಾರಗಳು ನನಗೆ ಗೊತ್ತಿರೋದು ಒಂದು ಮಾತ್ರ ಅಲ್ಲ, ಇದು ನಿಮ್ಮ ಭಾರತದಲ್ಲಿ ಇವತ್ತು ಯಾವ ರಾಜ್ಯದಲ್ಲೂ ಕಂಡುಬರೋದಿಲ್ಲ. ಎಲ್ಲ ಕಡೆನೂ ಇತ್ತು ಭಾರತದಲ್ಲಿ. ಈ ಧರ್ಮದ ಆಧಾರದಲ್ಲಿ
ರಾಜ್ಯವನ್ನು ನಡೆಸೋದು ಅಂತಕ್ಕಂಥದ್ದು ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕು. ನಾಡಿದ್ದು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಶ್ರೀರಾಮಚಂದ್ರ ರಾಜ ಆಗೋದಕ್ಕೂ ಮೊದಲು ಸೀತೆಯ ತಂದೆ ಜನಕ ಮಹಾರಾಜ ಮತ್ತು ದಶರಥ ಮಹಾರಾಜ, ಇವರಿಬ್ಬರೂ ಮಹಾರಾಜರು ಬಹಳ ಪ್ರಾಚೀನ ಕಾಲ, ಅಂದರೆ ಇದು ತ್ರೇತಾಯುಗಕ್ಕೆ ಸೇರುತ್ತೆ. ಈ ಚತುರ್ಯುಗದಲ್ಲಿ ಮೊದಲನೇ ಯುಗ. ಆ ಕಾಲದಲ್ಲಿಯೇ ಧರ್ಮದ ಆಧಾರದಲ್ಲಿ ರಾಜ್ಯ ನಡೀಬೇಕು ಅಂತಕ್ಕಂಥದ್ದನ್ನು ಸಪ್ತ ಋಷಿಗಳು ಅವರ ಒಂದು ಮಂಡಲದಲ್ಲಿ ಇರ್ತಾರೆ. ಅವರೆಲ್ಲರ ನಿರ್ದೇಶನದಲ್ಲಿ ಇದನ್ನೇ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದಂತಹ ಒಂದು ವಿಶೇಷ ವ್ಯವಸ್ಥೆಗೆ ಧರ್ಮದ ಆಧಾರದಲ್ಲಿ ಎಲ್ಲವೂ ನಡೀಬೇಕು. ಯಾಕೆ ಇದು ಇವತ್ತಿಂದ ನಮ್ಮ ಟ್ರೆಂಡ್ ಅಂದರೆ ಎಲ್ಲವನ್ನು ಯಾಕೆ ಅಂತ ಕೇಳೋದು, ಮೊದಲು ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ. ಹಾಗಾಗ್ಬಿಟ್ಟಿದೆ ನಮ್ಗೆ ಇವತ್ತಿನ ದಿವಸ. ಆದರೆ ಎಲ್ಲಕ್ಕೂ ಉತ್ತರ ಇದೆ. ಮನುಷ್ಯ ಮಾಡಬಹುದಾದ ಎಲ್ಲ ಕಾರ್ಯಗಳನ್ನು ವೇದಗಳು 4 ವಿಭಾಗ ಮಾಡಿವೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ 4. ಈ 4ರಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಧರ್ಮ ಒಂದು ಭಾಗದಲ್ಲಿದೆ, ಮೋಕ್ಷ ಇನ್ನೊಂದು ಭಾಗದಲ್ಲಿದೆ. ಇವೆರಡು ಮಧ್ಯದಲ್ಲಿ ಅರ್ಥಕಾಮಗಳಿವೆ. ವಿಶೇಷ ಏನೆಂದರೆ ಮನುಷ್ಯನಲ್ಲಿ ಈ ಅರ್ಥಕಾಮಗಳಿಗೆ ಯಾವ ಗುರು ಬೇಡ, ಯಾವ ದೇವರು ಬೇಡ, ಯಾವ ವೇದ ಬೇಡ, ಯಾವುದೇ ವಿಧವಾದಂತಹ ಶಿಕ್ಷಣ ಬೇಡ. ಎಲ್ಲರಲ್ಲಿಯೂ ಇದು ತಾನೇ ತಾನಾಗಿ ಬಂದು ಕೆಲಸ ಮಾಡುತ್ತೆ. ಕಾಮ ಅಂತಂದರೆ ನಮ್ಮಲ್ಲಿ ಉಂಟಾಗತಕ್ಕಂತಹ ಆಸೆ, ಅದು ಬೇಕು ಇದು ಬೇಕು ಅನ್ನೋದು. ಇದನ್ನು ಪೂರೈಸ್ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅರ್ಥ. ಅರ್ಥ ಅಂದರೆ ಹಣ ಮಾತ್ರ ಅಲ್ಲ, ಎಲ್ಲ ಪದಾರ್ಥಗಳು. ಸೊ ಇಡೀ ಜೀವನ ಮನುಷ್ಯ ಏನು ಮಾಡ್ತಾನೆ, ಒಂದು ಅಜ್ಞಾನದಲ್ಲಿ ಇವೆರಡರಲ್ಲಿ ಬಂಧನದಲ್ಲಿ ಸಿಕ್ಕಾಕಿಕೊಂಡು ಜೀವನ ಮಾಡ್ತಾನೆ. ಇದು ಗಮನಿಸಿದ ನಮ್ಮ ಋಷಿಗಳು ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು, ತಳಹದಿಯನ್ನು ಸಮಾಜಕ್ಕೆ ಹಾಕಬೇಕು ಅನ್ನೋಕ್ಕೋಸ್ಕರವಾಗಿ ಧರ್ಮದ ನೆಲೆಯಲ್ಲಿ ಇವೆರಡು ನಡೀಬೇಕು ಅನ್ನೋದನ್ನು ಪ್ರಪ್ರಥಮವಾಗಿ ನಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡೋದು. ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಬರುತ್ತೆ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ. ಧರ್ಮಕ್ಕೆ ಪ್ರಭು ಯಾರು ಅಂದರೆ ಸಾಕ್ಷಾತ್ ಪರಮಾತ್ಮನೇ. ಈ ಒಂದು ಮನೋನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೆಲಸ ಮಾಡಬೇಕು. ಇಲ್ಲಿ ಧರ್ಮಕ್ಕೆ ತುಂಬ ನಮ್ಮಲ್ಲಿ ವಿಪರೀತವಾದ ವ್ಯಾಖ್ಯಾನಗಳಾಗಿ ಮೂಲ ಅರ್ಥವೇ ಬಹುಜನರಲ್ಲಿ ಮರ್ತೋಗ್ಬಿಟ್ಟಿದೆ. ನಮ್ಮಲ್ಲಿ ಯಾವತ್ತೂ ಧರ್ಮ ಅನ್ನೋದನ್ನು ರಿಲಿಜಿಯನ್ ಅನ್ನೋ ಇಂಗ್ಲಿಷ್ ಶಬ್ದದ ಅರ್ಥದಲ್ಲಿ ನಾವು ಉಪಯೋಗಿಸೋದಿಲ್ಲ. ತುಂಬ ಸರಳವಾಗಿ ಇಟ್ಕೊಂಡು ನಮ್ಮಲ್ಲಿ ನಮ್ಮ ಜನಜೀವನ ನಡ್ಕೊಂಡ್ಬಂದಿದೆ. ಯಾಕೆಂದರೆ 98% ನಮ್ಮ ಭಾರತೀಯ ಜನರಲ್ಲಿ ಯಾರಿಗೂ ಎಲ್ಲರಿಗೂ ಕೂಡ ಮೂಲ ವೇದದ ಶಿಕ್ಷಣ ಸಿಕ್ಕಿರೋದಿಲ್ಲ. ಆದರೆ ಆಚರಣೆಯಲ್ಲಿ ಅವೆಲ್ಲವೂ ಇದೆ. ಅಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಈ ವ್ಯವಸ್ಥೆ ಈ ರೀತಿ ಆಗಲಿಕ್ಕೆ ಕಾರಣವೇ ನೀವು ನೋಡ್ತಾ ಇರತಕ್ಕಂತಹ ಈ ಗುತ್ತಿನ ಮನೆ ಅಂತಕ್ಕಂಥ ಒಂದು ಲಾಸ್ಟ್ ಪಾಯಿಂಟ್ ಇದೆ. ಇಲ್ಲಿ ಇದು ಅತ್ಯಂತ ಜಾಗೃತವಾಗಿ ನಡೆಯುತ್ತೆ. ಇಂತಹ ವ್ಯವಸ್ಥೆಯನ್ನು ನೋಡಿ ಸಾಧಾರಣವಾಗಿ ಯಾರೋ 3,500 ವರ್ಷ ಅಂತ ಹೇಳಿದ್ರು, ಅಲ್ಲ, 15,000 ವರ್ಷದ ಹಿಂದೆ ನಾವಿದನ್ನು ನೋಡ್ತೇವೆ. ಅದರ ರಾಮಾಯಣದ ಕಾಲ ಒಂದು ಯುಗವಾದರೆ ಮಹಾಭಾರತದ ಕಾಲ ಇನ್ನೊಂದು ಯುಗ, ದ್ವಾಪರ ಯುಗ. ನಾವು ಈಗಿರೋದು ಕಲಿಯುಗದಲ್ಲಿ. ನಮ್ಮಕ್ಕೆ ಇದಕ್ಕೆ ನೆಲೆ ಹಾಕ್ಕೊಂಡಿದ್ದು ರಾಮಾಯಣ ಕಾಲದಲ್ಲೇ ನಮಗೆ ಕಂಡುಬರುತ್ತೆ. ಧರ್ಮ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಆಚಾರ, ವಿಚಾರ, ವ್ಯವಹಾರ ಎಲ್ಲವೂ ಹೇಗಿರಬೇಕು ಅಂದರೆ ಕೇವಲ ನನ್ನದು ನಾನು ಅನ್ನೋದಲ್ಲದೆ ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ, ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ಎಲ್ಲರಿಗೂ ಕೆಟ್ಟದ್ದು ಮಾಡದೇ ಇದ್ದರೂ ಪರವಾಗಿಲ್ಲ, ಅದನ್ನು ಒಳ್ಳೇದು ಮಾಡದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದ್ದು ಯಾವ ಕಾಲಕ್ಕೂ ಮಾಡಬಾರ್ದು, ಆ ಚಿಂತನೆಯೇ ಇರಬಾರ್ದು. ಸಾಧ್ಯವಾದಷ್ಟು ಎಲ್ಲರಿಗೂ ಉತ್ತಮವಾಗಬೇಕು ಅನ್ನುವ ಜೀವನ ಮಾಡೋದು.
ಇದಕ್ಕೆ ಭಗವದ್ಗೀತೆಯಲ್ಲಿ ತುಂಬ ಸ್ಪಷ್ಟವಾಗಿ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ. ಯಾವ ನೆಲೆಯಲ್ಲಿ ನಿಂತು ಕೆಲಸ ಮಾಡಬೇಕು? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಅಸಿದ್ಧ ಸಮಭೂತ್ವ ಸಮತ್ವಂ ಯೋಗ ಮುಚ್ಯತೆ. ಸಮತ್ವದ ಮನಸ್ಸಲ್ಲಿ ನಿಂತು ಕೆಲಸ ಮಾಡೋದು. ನಾನು ನನ್ನ 2 ವರ್ಷದ ವರ್ಧಮಾನ ಶೆಟ್ಟರ ಜೊತೆಯಲ್ಲಿ ನೋಡಿದ ನಾನು ಅವರು ಈ ಸಮತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ ಅಂತ ನನಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟ ಇದು ಮಾಡೋದು. ಅವರು ಅದನ್ನು ತಂದುಕೊಂಡಿದ್ದಾರೆ ಜೀವನದಲ್ಲಿ. ಇದು ಮುಂದುವರೆದು ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸು ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂದರೆ ಎಲ್ಲ ಆಚರಣೆಗಳನ್ನು ಇದರಲ್ಲಿ ಸೇರಿಸಿ ಕೃಷ್ಣ ಹೇಳ್ತಾನೆ, ಇದೆಲ್ಲರಲ್ಲೂ ನೀವು ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡ್ ಅಂತ ಕರಿತೀವಿ. ಈ ನೆಲೆಯಲ್ಲಿ ನಿಂತು ನೀನು ಕೆಲಸ ಮಾಡಿದ್ರೆ ನೀನು ಮಾಡೋದು ಖಂಡಿತವಾಗಿಯೂ ಧರ್ಮಕ್ಕೆ ಬದ್ಧತೆಯಲ್ಲಿ ಇದ್ದೇ ಇರ್ತದೆ. ಇಂತಹ ಒಂದು ಧರ್ಮವನ್ನು ನಮ್ಮ ದೇಶದಲ್ಲಿ ದೊಡ್ಡ ಮಹಾರಾಜನಿಂದ ಹಿಡಿದು ಒಬ್ಬ ಸಾಮಾನ್ಯ ಪ್ರಜೆಯವರೆಗೂ ಅನುಸರಿಸುವ ರೀತಿಯ ಒಂದು ಪರಂಪರೆ, ಒಂದು ಸಂಪ್ರದಾಯ, ಇದನ್ನು ಏನು ಹುಟ್ಟು ಹಾಕಿದ್ದರು, ಇದನ್ನು ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ನಾವು ನೋಡ್ತೇವೆ. ಅದನ್ನು ನಾನು ಹತ್ತಿರದಿಂದ ಒಂದು ಸೂಕ್ಷ್ಮ ನಮ್ಮ ಗುರುಗಳ ಜೊತೆ ಇಡೀ ದಕ್ಷಿಣ ಕನ್ನಡ ನಾನು ಸಂಚಾರ ಮಾಡ್ತಾ ಇರ್ತೇನೆ. ಈ ಸಂಚಾರದಲ್ಲಿ ನಾವು ನೋಡೋದು ಈ ನಮ್ಮ ಪ್ರಾಚೀನತೆ ಯಾವ ರೀತಿ ಹುಡ್ಕೊಂಡು ಬಂದಿದೆ, ಎಲ್ಲಿ ಹುಡುಕಬೇಕು, ಮನುಷ್ಯನ ನೆಲೆಯಲ್ಲಿ ಹುಡುಕಬೇಕು. ಇದು ಒಂದು ಜಾಗೃತೆ ಏನು ಕಂಡು ಬರುತ್ತೆ, ಇದನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅದರಲ್ಲಿ ಈ ಗುತ್ತಿನ ಮನೆ ಈಗ ನನಗೆ ಪರಿಚಯ ಆದ ನಂತರದಲ್ಲಿ ನೋಡಿದ್ರೆ ಇದನ್ನು ನಾವು ನಮ್ಮ ದೇಶದಲ್ಲಿ ಏನಾದ್ರು ಉಳಿಸ್ಕೊಂಡು ಬಂದು ಇಡೀ ಭಾರತದಲ್ಲಿ ಇದು ಈ ರೀತಿ ಪ್ರಚಾರವಾದರೆ, ಇಂದಿನ ನಮ್ಮ ಕೋರ್ಟ್ ಬೇಸ್ಡ್ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಖಂಡಿತ ಒಂದು ಉತ್ತಮವಾದದ್ದಲ್ಲ. ನಾನು ಒಬ್ಬ ಕೇಂದ್ರ ಸರ್ಕಾರದ ನಿವೃತ್ತ ಅಡ್ವೈಸರ್ ಕೆಪಾಸಿಟಿನಲ್ಲಿ ಇದನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತರಬೇಕು, ಬಹಳ ವಿಶೇಷವಾಗಿ ತರಬೇಕು ಅಂತ ಒಂದು ಮನಸ್ಸಿದೆ. ಆದರೆ ಈಗ ರಾಜಕಾರಣದ ದೃಷ್ಟಿಯಿಂದ ಅಲ್ಲ, ಈ ಒಂದು ಸಾಮಾಜಿಕ ದೃಷ್ಟಿಯಿಂದ ಇಂಥದ್ದನ್ನು ನಾವು ಈಗ ಹೇಗೆ ನಾವು ರಾಮ ಎಂಬತಕ್ಕಂತಹ ಒಂದು ಮಂತ್ರವನ್ನು ಯಾರೂ ವಿಶೇಷವಾಗಿ ದೊಡ್ಡದಾಗಿ ಆಡಳಿತದಲ್ಲಿ ಇಲ್ಲದೆ ಜನ ಮನದಲ್ಲಿ ತಂದು ನಿಲ್ಲಿಸಿದ್ದಾರೆ ನೋಡಿ ಇವತ್ತಿನ ದಿವಸ. ನಾವೆಲ್ಲರೂ ಅದಕ್ಕೆ ಕಾರ್ಯನಿರತವಾಗಿ ಅದೇ ರೀತಿಯಲ್ಲಿ ಅದೇ ರಾಮ ಹುಟ್ಟು ಹಾಕಿರ್ತಕ್ಕಂತಹ ಧರ್ಮವನ್ನು ನಮ್ಮ ಜನ ಮನದಲ್ಲಿ ಮತ್ತೆ ತಂದು ನಿಲ್ಲಿಸಬೇಕು. ಯಾಕೆಂದರೆ ಇಡೀ ವಿಶ್ವದಲ್ಲಿ 7 ಸಿವಿಲೈಸೇಷನ್ಸ್ ಆಗಿ ಹೊರಟು ಹೋಗಿದೆ, ಅದರಲ್ಲಿ ನಮ್ಮದು ಒಂದು. ಆದರೆ ಇವತ್ತು ಉಳಿದಿರೋದು ಕೇವಲ ಭಾರತೀಯ ಸಂಸ್ಕೃತಿ ಮಾತ್ರ ಉಳ್ಕೊಂಡಿದೆ. ಇನ್ನೆಲ್ಲವೂ ಕೇವಲ ಅವಶೇಷಗಳಾಗಿ ಉಳಿದಿದೆ. ಜನ ಮನದಲ್ಲಿ ಇಲ್ಲ, ಜೀವನದಲ್ಲಿ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ 700 ವರ್ಷ ಪರಕೀಯರು ಬಂದು ನಮ್ಮನ್ನು ಆಡಿ ನಮ್ಮನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಈ ಸಂಸ್ಕೃತಿ ಜೀವಂತವಾಗಿ ಇವತ್ತು ನಾವಿಲ್ಲಿ ನೆರೆದಿರೋದೇ ಒಂದು ಎಕ್ಸಾಂಪಲ್. ಇಂಥ ವಿಚಾರ ಚರ್ಚೆ ಮಾಡ್ತಾ ಇರೋದೇ ಒಂದು ಉದಾಹರಣೆ. ಇದನ್ನು ನಾವು ಇನ್ನೂ ಮುಂದುವರೆದು ನೆಲೆಸಿ ಎಲ್ಲರಿಗೂ ಉತ್ತಮವಾದಂತಹ ಜೀವನಕ್ಕೆ ಇದೊಂದು ಆಧಾರವಾಗಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತೊಮ್ಮೆ ವರ್ಧಮಾನ ಶೆಟ್ಟರಿಗೆ ಇಂಥ ಒಂದು ಕಾರ್ಯ ಮುಂದುವರಿಸ್ತಾ ಇರೋದಕ್ಕೆ ಧನ್ಯವಾದಗಳನ್ನು. ದಯವಿಟ್ಟು ಕ್ಷಮಿಸಬೇಕು, ನಾನು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿ ನೋಡಿ. ಈ ವೀಳ್ಯದೆಲೆ ಮತ್ತು ಅಡಿಕೆ ನಮ್ಮ ಸಂಸ್ಕೃತಿಯ ಬಹಳ ವಿಶೇಷವಾದ ಭಾಗ. ಇದಕ್ಕೆ ವೀಳ್ಯ ಅನ್ನೋದು ಒಂದು ಸಂಸ್ಕೃತ ಶಬ್ದ ಇದೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಇದನ್ನು ಕೊಟ್ಟು ಕೈಯಿಂದ ಕೈಗೆ ಕೊಟ್ಟು ಇದು ಕೆಲಸ ಮಾಡಬೇಕು ಅಂತ. ಇವೆರಡಕ್ಕೂ ಯಾಕೆ ಇಷ್ಟು ದೊಡ್ಡ ಸ್ಥಾನ? ಇನ್ನು ಯಾವ ಪದಾರ್ಥಕ್ಕೂ ಈ ಸ್ಥಾನ ನಮ್ಮಲ್ಲಿಲ್ಲ. ನಿಮ್ಮಲ್ಲಿ ಯಾರು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇದ್ದರೆ ಅಲ್ಲಿ ಬರುವ ಮಂತ್ರದಲ್ಲಿ ಇದರ ವಿಶೇಷವನ್ನು ಹೇಳ್ತಾರೆ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳೈರ್ಯುತಂ
ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ತೆಂಗಿನಕಾಯಿಗೆ ಕೂಡ ಈ ಸ್ಥಾನ ಇಲ್ಲ, ಅಡಿಕೆಗೆ ಇದೆ. ನೋಡಿ, ಅಡಿಕೆ ಒಂದು ತಿನ್ನುವ ಆಹಾರ ಪದಾರ್ಥ ಅಲ್ಲ, ವಿಳ್ಯದಲ್ಲಿಯೂ ಕೂಡ ಆಹಾರ ಪದಾರ್ಥ ಅಲ್ಲ. ಆದರೆ ಇದಕ್ಕೆ ಒಂದು ದೇವರಿಗೆ ಅರ್ಪಿಸುವುದಕ್ಕೆ ಅತ್ಯಂತ ಶ್ರೇಷ್ಠ ಪದಾರ್ಥ. ನೀನು ಏನೇ ಕೊಟ್ಟರು, ಯಾರಿಗೆ ಕೊಟ್ಟರು, ದೇವರಿಗೂ ಕೊಟ್ಟರು, ಇದರ ಮೇಲೆ ಇಟ್ಟು ಕೊಡಬೇಕು. ಅಡಿಕೆ ಮತ್ತು ವಿಳ್ಯದೆಲೆ ಇಲ್ಲದೆ ಅದನ್ನು ಕೊಟ್ಟರೆ ಒಂದು ಅದಕ್ಕೆ ಫಲವಿಲ್ಲ, ಅದು ಅಪೂರ್ಣವಾಗತ್ತೆ. ಅದಕ್ಕೆ ಕಾರಣ, ಅದನ್ನು ಮಾತ್ರ ಈ ಕಾರಣ ಹೇಳೋದು ನನ್ನ ಕರ್ತವ್ಯ. ನೋಡಿ, ಅಡಿಕೆಯಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ವಿಷ ಇದೆ, ಒಂದು ಟಾಕ್ಸಿನ್. ವಿಳ್ಯದೆಲೆಯಲ್ಲೂ ಕೂಡ ಒಂದು ವಿಶೇಷವಾದಂತಹ ಟಾಕ್ಸಿನ್ ಇದೆ. ಈ ಎರಡೂ ಟಾಕ್ಸಿನ್ಗಳು ಸುಣ್ಣದ ಜೊತೆಯಲ್ಲಿ ಬೆರೆತು ಮಿಕ್ಸ್ ಆದಾಗ ಅದು ಅಮೃತವಾಗಿ ಪರಿವರ್ತನೆ ಆಗುತ್ತೆ. ನೀವು ಆಹಾರಗಳಲ್ಲಿ ಎಲ್ಲೂ ಸಿಗದೇ ಇರೋ ಈ ಗುಣ ಮನುಷ್ಯರಿಗೆ ಪ್ರತಿನಿತ್ಯದಲ್ಲಿ ಬೇಕು ಶರೀರಕ್ಕೆ. ಇನ್ನು ಯಾವುದೇ ವಿಷ ಶರೀರಕ್ಕೆ ಹೋಗಲಿ, ವಿಷಗಳು 3 ರೀತಿಯ ವಿಷ ಇದೆ, ಅದರ ಬಗ್ಗೆ ಡೀಟೇಲಾಗಿ ನನಗೆ ಹೋಗೋದಿಲ್ಲ. ಈ ಎಲ್ಲ ವಿಷಗಳನ್ನು ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡೋ ಶಕ್ತಿ ಇದಕ್ಕೆ ಈ ಕಾಂಬಿನೇಷನ್ನಲ್ಲಿದೆ. ಹಾಗಾಗಿ ಅಲಕ್ಷ್ಮಿಯನ್ನು ನಾಶ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ವೇದಗಳು ಇದನ್ನು ಅರ್ಪಿಸಿವೆ. ಅಲಕ್ಷ್ಮೀಂ ನಾಶಯಾಮ್ಯಹಂ. ಎಲ್ಲಿ ಅಲಕ್ಷ್ಮಿ ನಾಶವಾಗುತ್ತೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ. ಸೊ ನೀವು ಲಕ್ಷ್ಮಿಯನ್ನು ತರಬೇಕಾದ್ರೆ ಅಲಕ್ಷ್ಮಿಯನ್ನು ತೆಗಿಬೇಕು. ಅಲಕ್ಷ್ಮಿ ನಾವು ಪ್ರತಿನಿತ್ಯದಲ್ಲಿ ಮನುಷ್ಯ ನಮ್ಮ ಜೊತೆಗೆ ಇಟ್ಕೊಂಡಿರ್ತೀವಿ ಗೊತ್ತಿಲ್ಲದೆ. ಹಾಗಾಗಿ ಇದು ಇಷ್ಟು ಅತ್ಯಂತ ಪವಿತ್ರವಾದದ್ದು, ಅದು ನಮ್ಮ ಸಂಪ್ರದಾಯದ ಒಂದು ವಿಶೇಷವಾದ ಭಾಗ ಅಂತ ಹೇಳಲಿಕ್ಕೆ ನಾನು ಮರ್ತಿದ್ದೆ. ಉಳ್ಳ ತಿನಿಸುಗಿತ್ತೊಂದು ಮೂಡೈಡು ಮೂಡಿನಂಚಿತ್ತಿನ ಬಾನದೇವೇರು ತನ್ನ ಕಜ್ಜನು ಮಲ್ತೊಂದು ಅರಂತಡೆಗೆ ಪೋಪುನಂಚಿತ್ತಿನ ಪೊರ್ತು ಸೂರ್ಯದೇವರು ಕಂತದ ಕಡಲಪ್ಪನ ಸೆರಂಗಡು ಮದೆಯಾನಗ ಪೊರ್ಲ ಗುತ್ತದ ಚಾವಡಿದ ಮುಂದಿಲ್ಡು ಬಾಕ್ಯಾರು ಕಂಡೆಡು ಮಿತ್ತ ಜಿಡ್ಡೆಡು ಸುಧರ್ಮದ ಚಾವಡಿ ನಡುತ್ತೊಂದು ಈ ಚಾವಡಿದ ಲೇಸದ ಗದರು ಮುಂಡಾಸನ ತರಿಕು ದಿಡೊನ್ಯ ಲೇಸದ ಗುರ್ಕಾರ್ಲು ಓಲಗು ಕೆಬಿಕೊರ್ದು ಓಲಗಾಯಿನಂಚಿತ್ತಿನ ಮಾತ ಹಿರಿಯರ್ಲಕಲು ತಿರ್ತ ಚಾವಡ್ಡಿ ಓಲಗಾತಿನಂಚಿತ್ತಿನ ಮಾತ ಹಿರಿಯಕಲ್ನ ಪಾದ ಪರಡೊಂದು ಆನಿರ್ದು ಇನಿ ಮುಟ್ಟಲ ಕೈತ ಬೇರುಗಾತ್ರ ಕಂಡದ ಪುನಿನ ಕಡ್ಪಂದೆ ಪಲ್ಲದ ನೀರಿನ ಪಲ್ಲಡೆ ಬಚ್ಚಾದು ತೇತು ಬಚ್ಚಾಂದೆ ಬಚ್ಚಾವು ಲೆಕ್ಕ ಮನ್ಪಾವಂದೆ ನಮ್ಮನ್ನು ಮಾತ ಮೋವಂದ ಪೊರ್ವೆಲ್ಡ್ ಕಾತೊಂದು ತರ್ಕೊಂದು ಬತ್ತಿನಂಚಿತ್ತಿನ ಈ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರಿಗೂ ವಂದನೆ ಮಲ್ತೊಂದು ನವಿನನ್ನೆ ಬಂಡೇರೆ ಅಣ್ಣ ಆಳ್ವಿಕೆ ಇತ್ತಿನಂಚಿತ್ತಿನ ತುಳುವನಾಡಿಡು ಒಲ್ಪ ಪುಣ್ಣುಲೆಗ್ ತಾನಮಾನ ತಿಕ್ಕುಡ ಅಲ್ಪ ದೇವರು ಉಲ್ಲೇರಿಗೆ ಅಂದನ್ ತುಳುವನಾಡಿಡು ಪೊಣ್ಣು ಪಣ್ಣಂದ ಅಲ್ಲಿ ಏರಿಕೆಯನ್ನು ನನಗ ಅಪ್ಪನ ಮೊಕ್ಕಿದ ಕರ್ಲ ಪುಲ್ಲ ಅದು ಆನಗ ಒಂಜಿ ಪಲಯಗ ಮೋವಂದ ತಂಗಡಿಯಾದ ಮೆಕ್ಕೆಗ ಅಪ್ಪಲೆಕ್ಕಂತಿನ ಪಲಿಯಾದ ಅಮ್ಮೆರಿಗೆ ಮಗಲಾದ ಮಾಮಿಗೆ ಮರ್ಮಲಾದ ಕಂಡನನ ತನುಕು ಅನುಕೊರ್ದು ತನ್ನ ಬಾಲಿಗೆ ಎದೆಬೇರೆ ಕೊರ್ದು ಅಪ್ಪಯ್ಯ ಪಂಕು ನಂಚಿತ್ತಿನ ಬಾರಿ ಮಲ್ಲ ಆ ಗದರನ್ನು ತುಂಬೋನಲ್ಲಿ ಏರಿಕೆಯನ್ನು ದಂಡ ಪುಣ್ಣು ಆರ್ಯರ್ನ ಕಾಲಡು ಪಂಚತಂತ್ರಡು ಈ ತುಳುವನಾಡದ ಬಗ್ಗೆ ಬರೆನ ನನಗ ಈ ರಾಜ್ಯನು ಪ್ರಮಿಳಾ ರಾಜ್ಯ ಪಂಡಿದು ಬರೆತಿರೋ ಪಂಪುನಂಚಿತ್ತಿನ ಉಲ್ಲೇಖನು ತಿಕ್ಕೊಂಡು ಪಂಪ ಭಾರತಡು ಉಲೂಪಿನ ಕುಲು ಇತ್ತಿನಂಚಿತ್ತಿನ ಊರೋವು ಕೇಣ ನಂಡಗ ಈ ತುಳುವ ಮನ್ನ ಅಂದು ಅಪ್ಪಗ ನಂಡ ಆನಿದ ಕಾಲೊಡೆ ತುಳುವ ಮನ್ನಡು ಆ ಪೊಣ್ಣುಲೆಗ್ ಅಧಿಕಾರ ಇತ್ತಡು ಪಂಪುನವು ತಿಕ್ಕದಿತ್ತಡು ಏಪಲ ಒಂಜಿ ಕಂಡಗ ದೇವರ್ನ ಚಾವಡಿಡು ಒಂಜಿ ಬಾರದ ಉಂಡ ಅವನ ಪಲ್ಲಡು ಅನಿಲದರಿಯರ ಬುಡ್ದು ಚಾವಡಿದ ಬಾಮು ಕಡ್ದು ತುಂಕಂದ ಉಜ್ಜಲ್ಡಿತ್ತಿನ ಸತ್ಯೋಗು ಕೈ ಮುಗಿದ ಕಂಡಗ ಬಾರ್ಪಾರ ಪೋನಂದನಗ ಹಿರಿಯಡುತ್ತಿನಂಚಿತ್ತಿನ ಕರ್ತವ್ಯರಿ ಪನ್ಪಲ್ ಹತ್ತಂದಂಡ ಹಿರಿಯ ಪಂಜವುಲು ಪನ್ಪಲ್ ತುಂಬೊಂದು ಪೋತಿನ ಒಂಜಿ ಆಣಮಗಟ್ಟ ಒಂದು ಯಾನಕ್ಕೆ ಎಂದಿನಂಚಿತ್ತಿನ ಪಾತೆರ ಕಂಡೆಲ್ಲ ಪುಲಿಲ್ಲ ಒಟ್ಟುಡು ದಂಟಡ ಮಗ
ನಿಕ್ಕು ಗೊಬ್ಬರ ಇತ್ತಿನಂದಂಡ ಕಂಡದ ಕಲ ಉಂಡು ಪೊಂಡನ ಬದುಕತ್ತು ಪನ್ಪುನಂಚಿತ್ತಿನ ಒಂಜಿ ಸೂಕ್ಷ್ಮ ವಿಚಾರದಾದ ಉಂಡ ಆನಿ ಅಲ್ ಆಯೆ ಕಂಡಗ ಬಾರು ಕೊನ ಪಾಡ್ನಂಚಿತ್ತಿನ ಸಂದರ್ಭ ಬರ್ಪುನಂಚಿತ್ತಿನ ಪಂತಿನಂಚಿತ್ತಿನ ವಿಚಾರಲು ಉಂಡು ಇತಿಹಾಸದ ಪುಡಕುಲೆನ ಒಂಚೂರು ಒಕ್ಕುದು ತೂಣು ನನಗ ಕ್ರಿಸ್ತ ಶಕ 13ನೇ ಶತಮಾನಡ್ ಹೊಯ್ಸಳರು ಆಳುಪೇರ್ನ ಮಿತ್ತು ದಾಳಿ ಮಲ್ಪುಯರು ಸೋಯಿದೇವ ಪನ್ಪುನರ್ ಬಾರ್ಕೂರದ ಸಿಂಹಾಸನನ ಆಳಂದುಪ್ಪುನಂಚಿತ್ತಿನ ಸಂದರ್ಭಡು ಮೂಜಿನೆ ವೀರಬಳ್ಳಾಲೆದಾದ ಉಲ್ಲೆರ ಆರು ದಾಳಿನ ಮಲ್ಪುನಂಚಿತ್ತಿನ ಸಂದರ್ಭಡು ಸೋಯಿದೇವ ಪನ್ಪೇರು ಎನ್ನ ತಂಗಡನಿ ಇರಗ ಮದ್ವೆ ಮಲ್ತು ಕೊರ್ಪೆ ಒಂಚು ಒಪ್ಪಂದ ಮಲ್ತೋನ್ಗ ಅಂದು ಹೊಯ್ಸಳನೊಟ್ಟು ಒಪ್ಪಂದ ಹಾಕೊಂಡು ಚಿಕ್ಕಾಯಿ ತಾಯಿನ ಹೊಯ್ಸಳರನ ರಾಜ ಮುಜಿನೆ ವೀರಬಳ್ಳಾಲಗ ಮದಿಮೆ ಮಲ್ತು ಕೊರ್ಪೇರು ಮದಿಮೆ ಮಲ್ತದ ಕೊರ್ನೆಡ್ದು ಬೊಕ್ಕ ಬಾರ್ಕೂರ್ದ ಆಳ್ವಿಕೆದಾದ ಉಂಡ ಪಲಯನು ಕುಲ್ಲಾದ ತಂಗಡಿ ಆಳ್ವಿಕೆಯನ್ನು ಮಲ್ತೊಂದಿತ್ತರು ಕಾಲಕ್ರಮೇಣ ದಿಲ್ಲಿಡ್ ಕಿಲ್ಚಿನ ಕಲ್ಲ ಆಕ್ರಮಣ ಆಪುನಂಚಿತ್ತಿನ ಆ ಸಂದರ್ಭಡ್ ಸರಿಸುಮಾರು 30 ವರ್ಷ 1343 ಆ ಕಾಲಘಟ್ಟಡು 30 ವರ್ಷಡ್ ಯುದ್ಧನ ಮಲ್ಪೇರು ವೀರಬಳ್ಳಾಳ್ರು ಮಧುರೆ ಆ ಕಾಂಚಿ ಕಾಮಾಕ್ಷಿ ಆದುಪ್ಪು ಮಧುರೆದ ಕ್ಷೇತ್ರ ಆದಿಪ್ಪು ಅಲ್ಬೊಂಜಿ ಶ್ರೀರಂಗ ಪನ್ಪುನಂಚಿತ್ತಿನ ಒಂಜಿ ದೇವಸ್ಥಾನಡ್ ದೇವರನ ಒಂಜಿ ಮೂರ್ತಿನದಾದ ಉಂಡ ತಿರುಪತಿಡು ಕೊನದು ದೆಂಗಾದ ದೀತಿನಂಚಿತ್ತಿನ ಒಂಜಿ ಪ್ರಸಂಗಲ ಬರ್ಪುಂಡು ದಯಪಂಡಂದ್ರ ಒಂಜಿ ಧರ್ಮ ಅಲ್ಪ ಬಾರಿ ಸಂಕಷ್ಟಡ್ ಉಪ್ಪುನಂಚಿತ್ತಿನ ಸಂದರ್ಭ ಮಧುರೆದ ಯುದ್ಧ ಕಲಿಟ್ಟು ಮೂಜಿನ ವೀರಬಳ್ಳಾಲರ ಹತರಾಪೇರು ಆರ್ನ ಮಗೆ ವಿರೂಪಾಕ್ಷ ಬಳ್ಳಾಲ ಅಧಿಕಾರಗೂ ಬರ್ಪೇರು 1343 ಮುಟ್ಟ 6 ಆಳ್ವಿಕೆನ ಮಲ್ತೊಂದು ಪೋಪೇರು ಆರ್ಲ ಕರೀದು ಪೋಪೇರು ಕರೀದು ಪೋಯಿನಂಚಿತ್ತಿನ ಸಂದರ್ಭಡು ಸಂಗಮ ಸಹೋದರರು ಪನ್ಪುನಂಚಿತ್ತಿನ 2 ಜನ ಜೋಕುಲು ಧರ್ಮದ ಜೀಟಿಗೆನ ಪತ್ತೊಂದು ಮುಂದುವರಿಪುನನ ತೂಪುನಂಚಿತ್ತಿನ ಸಂದರ್ಭಡು ಮಾತಿರ್ಲ ಅಕಲೇನು ಪುಂಡೆರು ಗುಡಾರಿಲು ಪಣ್ಣೊಂದು ಪುನಗ ಈ ಚಿಕ್ಕಯ್ಯ ತಾಯಿ ದಾಯ ಪನ್ಪೇರಿಕೆ ನನಗ ದಾದ ಪನ್ಪೇರಿಕೆ ನನಗ ಎನ್ನ ಅರಸುತ್ತಿಗೆನ ಸಮರ್ಥವಾದ ನಡಪುನಂಚಿತ್ತಿನ ಜೋಕುಲಿಯರಿಕೆ ನಂದ ನಿಕುಲು ಸಂಗಮ ಸಹೋದರರೆಂದು ಪನ್ಪೇರು ಆ ಸಂಗಮ ಸಹೋದರರೇ ವಿಜಯನಗರದ ಸಾಮ್ರಾಜ್ಯನ ಸ್ಥಾಪನೆ ಮಂತಿನಕಲು ಮೂಲಡು ಒಂಜಿ ತುಳುವ ಪೊಣ್ಣು ಮಗಲು ವಿಜಯನಗರ ಸಾಮ್ರಾಜ್ಯನ ಕಟ್ಟರ ಅಲ್ಲಿ ಕಾರಣ ಆತಲು ಪಣ್ಣ ನನಗ ತುಳುವ ನಾಡದ ಪೊಣ್ಣುಲು ಸಾಮಾನ್ಯ ಅತ್ತಗ ಪನ್ಪುನಂಚಿತ್ತಿನ ವಿಚಾರನ ನಮ್ಮ ಮನಸ್ಸಿಡು ದೀವಣ್ಣುಡು ಪೊಣ್ಣು ಏಪಲ ಪನ್ಪುನೊಂಡು ಕೈಲು ಪತ್ತುನಂಚಿತ್ತಿನ ಆ ಸೌಂಟು ಪತ್ತುನಂಚಿತ್ತಿನ ಒಂಜಿ ಪೊಣ್ಣು ಮಗಲು ರಾಜಕೀಯವಡ ಆದ ರಾಜಕೀಯವಾದ ಕಲಟೆ ಜಪ್ಪರೆ ಸಾಧ್ಯ ಉಂಡ ಅಂದಂದು ಸ್ವಾತಂತ್ರ್ಯದ ಆ ಕಾಲಘಟ್ಟ ಆದಿಪ್ಪು 1558 ಆ ಪೋರ್ಚುಗೀಸರೇನು ನಮ್ಮ ಅಬ್ಬಕ್ಕರಾಣಿ ವಾ ಮಟ್ಟಡು ಮೂಜಿ ಮೂಜಿ ಸತ್ತಿ ಆ ತೂಟೆ ಪತ್ತದು ದಾಲ ನಮಕ್ ಪಗರಿ ಬಿಲ್ಲು ಬಾಣಂದತ್ತು ಸೂಟ ಪತ್ತದು ಗಿಡತ್ತಿನಂಚಿತ್ತಿನ ಪೆರ್ಮೆದ ಮಗಲು ಪುಟ್ಟಿನಂಚಿತ್ತಿನ ಮಣ್ಣು ಉಕ್ಕೇಂಡ ಒಂದು ಈ ನಮ್ಮ ತುಳುವ ಪನ್ಪುನಂಚಿತ್ತಿನ ಒಂಜಿ ಅಪ್ಪೆ ಅಸಾಡಿ ಪನ್ಪುನಂಚಿತ್ತಿನ ಪರ್ಬ ನಮೇನಿತ್ತೆ ಆ ಕಂಬಳದ ಬಗ್ಗೆ ನಮ್ಮ ಬಾತಿರೊಂದುಪ್ಪ ಆ ಪೊಡ್ತುಡು ಉರ್ತಿ ಪೊಣ್ಣು ಮಗಲು ಅಲ್ಲಿ ಆ ಅಸಾಡಿ ಹಬ್ಬ ಪನ್ಪುನಂಚಿತ್ತಿನ ಒಂಜಿ ಗ್ರಾಮೀಣ ಒಂಜಿ ಗೊಬ್ಬನು ಅಲ್ಲಿ ಸುರುಮಂತಲು ಪನ್ಪುನಂಚಿತ್ತಿನ ಪೆರ್ಮೆ ಇತ್ತಿನ ನಂಡ ಅರಸುತ್ತಿಗೆ ಏತು ಪ್ರಾಕಾರವಾದಿತ್ತಿನಂದು 13ನೇ ಶತಮಾನಡು ಬುದ್ಧದಾಸ ಪಾಂಡ್ಯ ಪನ್ಪುನಂಚಿತ್ತಿನ ಒನೆ ಅರಸುನ ಮರ್ಮಲ್ ಅಧಿಕಾರದ ಪೀಠೋಡು ಕುಲ್ಲುದಿತ್ತಲು ಪೊಣ್ಣು ಮಗಲು ಅಧಿಕಾರದ ಗದ್ದುಗೆಡು ಇತ್ತು ಜಲು ಪನ್ಪುನಂಚಿತ್ತಿನತ್ತು ಆ ಪೊಣ್ಣು ಮಗಲು ಅಧಿಕಾರದ ಗದ್ದುಗೆಡು ಇತ್ತಲು ನಮ್ಮ ತುಳುವನಾಡುದ ದೈವಾರಾಧನದ ಮರ್ಗಿಲು ಪೋಯಂದಂಡ ಅತ್ತಂದಂಡ ತುಳುವನಾಡುದ ಆ ಚರಿತ್ರನ ಒಕ್ಕೊಂದು ಪೋಯಂದಣಗ ಮಸ್ತಿ ಜನ ಪಂಜೋಲು ತಿಕ್ಕುವೇರು ಅಂಡ ದೈವನು ಒಂಜಿ ತನ್ನ ಗುತ್ತುದ ಇಲ್ಲಡ ಸ್ಥಾಪನೆ ಮಂಚಿನಂತಿನ ಕೌಡೋಡಿ ಗುತ್ತುದ ದೇರಕ್ಕು ಬೈದೇದಿ ಪನ್ಪುನಲ್ ಎಂಕೊಂಜಿ ಅಭಿಮಾನದ ಅಲ್ಲ ಅಪ್ಪೆ ಒಂಜಿ ಜನಪದ ಸಂಶೋಧನಾ ನೆಲೆಟಿಲ ಬಹುಶಃ 60 ಅರಸಿರು ಬಕ ನಂದಾವರದ ಅರಸಿರೆಗ್ ಒಂಜಿ ಯುದ್ಧ ಹಾಪುನಂಚಿತ್ತಿನ ಸಂದರ್ಭ ಕೌಡೋಡಿ ಗುತ್ತುಡು ತಮ್ಮಳೆಲ್ಲು ತಗೆಯಲ್ಲು ತಿರುಪತಿದ ಪುಂಡಿನ ಬತ್ತೊಂದು ಪೋಪುನಂಚಿತ್ತಿನ ಪೊರ್ತು ಇಲ್ಲಡ ಏರುಲ್ಲೇರಿಗೆ ಏನಂದಂಡ ಕೌಡೋಡಿ ಗುತ್ತುಡು ದೇರಕ್ಕು ಪನ್ಪುನಂಚಿತ್ತಿನ ಒಂಜಿ ಪೊಣ್ಣು ಮಗಲು ಆಲು ಮಾತ್ರ ಆ ಅರಮನೆಟ್ಟು ಉಪ್ಪಲು ಓಲ ಬರ್ಪುಡು ಅಪ್ಪನಿಗುಲು ಕೊಡಲದ ಕಂಡಗು ಜಪ್ಪೊಡಿಗೆ ಅಂದು ಆನ ತರ ಇಜ್ಜಿ ಅಪಗಂದಂಡ ಗುತ್ತುದ ಮಾನ ಮರ್ಯಾದೆ ಪೋಪುನಂಚಿತ್ತಿನ ಸಂದರ್ಭಡು ದಾದ ಮಲ್ಪುನೊಂದು ಕೇನಂದ ನನಗ ಕುದುರನೆ ಏರೊಂದು ಕಡ್ಗನ ಪತ್ತೊಂದು ಪೋಪೆರಿಗೆ ಪಂಚಿಕಲ್ಪನ್ಪುನಂಚಿತ್ತಿನ ಜಾಗೆ
ದಂಡಗೋರಿ ಪನ್ಪುನಂಚಿತ್ತಿನ ಅಲ್ಪ ಒಂಜಿ ಕಟ್ಟಿಡು ಭೂಮಿ ಉಂಡಾನಾಗ ಬಾಲ ಬಡಕೊನ್ನಾಗ ನಾಗಕ ತಂಗಡಿ ಭೂಮಿ ತೂಕಂದ ದೈವ ಲೆಕ್ಕೆಸಿರಿಗು ನೇಮ ಆದು ಅಲ್ಲ ಲೆಕ್ಕೆಸಿರಿನ ಅನಿನ ಕೊನೋದು ಒಂಜಿ ಆ ಮರಟಿ ನೆಲ್ಪುಡ ದೀಪರಿಗೆ ತನ್ನ ಕೈಟೆತ್ತಿನ ಕತ್ತಿನ ಪತ್ತೊಂದು ಅಲ್ ಅಖಿಲೇಶ ಬುಡ್ಪಲ್ ಅರಸುತ್ತಿಗಿದ ಆ ಪಟ್ಟೋಗು ಕುತ್ತು ಬೈದಿಂಡು ಇನಿ ಈ ಕಾರ್ಣಿಕದ ಸತ್ಯ ಅನ್ನಂದ ಎನ್ನ ಪಿರಡು ತಮ್ಮಲಾದ ಅಪ್ಪಾದ ಕೊಳಲಾದ ಕಂಡುಡು ಎನ್ನ ಪಿರವಡು ಬರುಡು ಎನ್ನ ಕತ್ತಿಡು ಈ ಉಂತೋಡು ಒಂಜಿ ವೇಳೆ ಗೆಂದಿನ ಆ ತುಡರಿ ಎಂಗಲ್ಲ ಬೂಡು ಅರ್ಲನಂದ ಎಂಗಲ್ಲ ಗುತ್ತುಡು ನಿನ್ನನ್ನು ನೆಲೆ ಮಲ್ತದು ನಿನ ನಿಕ್ಕು ಯಾನು ನೇಮ ಕೊರ್ಪಾಯ ಪನ್ಪುನಂಚಿತ್ತಿನ ಪರಕೆನ ಪಂಡದು ಕೊಳಲದ ಕಂಡಗ ಜಪ್ಪುವಲು ಕೊಳಲದ ಕಂಡಡು ಜತ್ತದು ಕೊಳಲದ ಕಂಡಡು ಅಲ್ಲಿ ಗೆಂದುವಲು ಅಲ್ಲಿಗೆ ಗೆಲ್ಮನಾಯನಕ್ಕೆ ರಾಜರು ಬೋಡ್ದಾಜ್ಞ ಬಿರ್ದಾವಲಿನ ಕೊರ್ಪೇರು ಅಲ್ಲಿಗೊಂಜಿ ಪಟ್ಟದ ಕತ್ತಿಲ್ಲ ಕೊರ್ಪೇರು ಇನಿಕ್ಕಲ ಕೌಡೋಡಿ ಗುತ್ತುಡು ಆ ದೇರಕ್ಕು ಬೈದರಿ ಪನ್ಪುನಂಚಿತ್ತಿನ ಪೊಣ್ಣು ಮಗಲ್ನ ತರತ ಸೂಡಿ ತರೆ ಕೂಜಲು ಬೊಕ್ಕ ಕತ್ತಿ ಉಂಡುಗೆ ಅಪ್ಪಗಂದಂಡ ಪೊಣ್ಣು ಮಗಲು ಸೊಂಟೊಗು ಒಕ್ಕೆ ಕತ್ತಿ ಅಲ್ಲ ಕುತ್ತುದು ದೀವೊಂದಿತ್ತೀನಿ ಮಾತ್ರ ಅತ್ತು ಬರ್ಪುಣಂದಂಡ ಕಾಲ ಇತ್ತುನಂದಂಡ ಅಂಕದ ಕಲಟು ಆಲು ತಂಕೊಡು ಜತ್ತದು ಆಲು ಆಣನ ಮೀರ್ಸವನಂಚಿತ್ತಿನ ಒಂಜಿ ಆ ಕೊಳಲದ ಕಂಡಲು ಮೀರ್ಸವನಂಚಿತ್ತಿನ ಪೊಣ್ಣ ಮೇಲ್ಮೆ ನಮ್ಮ ತುಳುವನಾಡಿದ ಪೊಣ್ಣಗ ಇತ್ತಿನ ಪನ್ಪುನಂಚಿತ್ತಿನ ವಿಚಾರನು ನಮ್ಮ ಅವಿನು ಏಪಲ ನೆನಪು ಮಲ್ತೊಂದು ಪೊಡು ಇಂಚ ಅವೇತೋ ಪೊಣ್ಣು ಜೋಕುಲು ದಂಡನಾಯಕೇರಾದು ಗುತ್ತುದ ಗತ್ತುನು ಒರ್ಪವನಂಚಿತ್ತಿನ ಬೇಲೆನು ಅವೇತೋ ನಮ್ಮ ಪೊಣ್ಣು ಜೋಕುಲು ಮಲ್ದಿರು ಮರಕಡದ ಲಕ್ಷ್ಮಕ್ಕೆ ಆದಿಪ್ಪು ಕೊಳಕೆ ಬೈಲು ಯಮುನಕ್ಕೆ ಆದಿಪ್ಪು ಕಂಕನಾಡಿ ಕಮಲರಾಜ ಆದಿಪ್ಪು ಇಂಚಿನ ಅವೇತು ಪೊಂಜೋಲು ಲೆಕ್ಕ ಮಲ್ತೊಂದು ಪೋಣು ನನಗ ತಿರುಪತಿಡು ಬಾಲು ಮಾಡೇತಿ ಪನ್ಪುನಾಲು ಪಲ್ಲಿ ಎಳಿಯಾಲದ ಬಾಲು ಮಾಡೇತಿ ಪನ್ಪುನ ಒಂಜಿ ಪೊಣ್ಣು ಮಗಲು ಏಪದ ಕಾಲೋಡು ಅಲ್ ಅನ್ನಛತ್ರ ಪನ್ಪುನಂಚಿತ್ತಿನ ಒಂಜಿ ಒಣಸು ಬತ್ತಿನಂತಿನ ಯಾತ್ರಾರ್ಥಿಲೆಗು ಕೊರಡು ಪನ್ಪುನಂಚಿತ್ತಿನ ನಮ್ಮ ತುಳುವನಾಡದ ಪೊಣ್ಣು ಮಗಲು ಅಲ್ಪ ತಿರುಪತಿಡು ಅನ್ನಛತ್ರದ ವ್ಯವಸ್ಥೆನ ಮಲ್ದಲು ಪನ್ಪುನಂಚಿತ್ತಿನ ವಿಚಾರ ನಮಕ್ ತುಳುವನಾಡಿಡು ನಮಕ್ ತೂವರೆ ತಿಕ್ಕೊಂಡು ಸತ್ಯ ನ್ಯಾಯ ಧರ್ಮ ತತ್ತನ ನಡಗ ಕೈಪತಿನಂಚಿತ್ತಿನ ಕಂಡನಲ್ಲ ವಾ ರೀತಿಡು ತೂವಲಿ ತೋಜಾವಲಿ ಪನ್ಪುನಕ್ಕೆ ಒಂಜಿ ರೀತಿಡು ಅಬ್ಬಕ್ಕ ನಂಗೆ ಉದಾಹರಣೆ ಅಂಡಗ ನನ್ನೊಂಜಿ ರೀತಿಡು ನಂಗೆ ಸತ್ಯನಾಪುರದ ಸಿರಿ ದಾಯೆ ತುಳುವನಾಡಿದ ಪೊಣ್ಣು ಪೊಂಜೋಲು ಆದಿ ಆಲಡಿಗೆ ಪೋಡು ದೈವದ ಕುಟುಂಬದ ಇಲ್ಲಾಗ ಪೋಡು ಅತ್ತಿಂದಂಡ ಗುತ್ತು ಬರ್ಕೆದ ಭಾಮುಖದ ಚಾವುಡಿಡು ತಗೆನ ಮೆಗ್ಗೆನ ತಮ್ಮಲೆನ ಅಜ್ಜನ ಉಪ್ಪು ನನಗ ಪೊಣ್ಣನ ಜವಾಬ್ದಾರಿ ಪನ್ಪುನವುದಾದ ಅಂದು ನಮ್ಮ ಪನ್ಪ ನಂಗೆ ಪೊಣ್ಣುಲೆಗೆ ದಾದುಂಡು ಒಂದೊಂದು ಬಹುಶಃ ಒಂಜಿ ಸುಧರ್ಮದ ಚಾವಡಿಡು ಮಾತ ಆಂಜೋಲು ನನಗ ಒಂಜಿ ಪೊಣ್ಣು ಮಗಲಿಗೆ ಅಪ್ಪನ ಜಾಗ ತಂಗಡಿನ ಜಾಗ ಮರ್ಮಲ್ಲ ಜಾಗ ಅಂದು ವಾ ಗಡಿಪತಿನ ಕೈತಳ್ಳು ಕುಲ್ಲು ನಂಚಿತ್ತಿನ ಆ ಯೋಗ ಉಂಡತ್ತೆ ಅವು ಎನ್ನತ್ತು ಎನ್ನ ಗಡಿಪತಿನಾರ್ ನಂಚಿತ್ತಿನ ಎನ್ನ ಅಮ್ಮೆರ್ನ ಸೌಭಾಗ್ಯ ಬಹುಶಃ ಇಂಚಿತ್ತಿನ ಆ ಸೌಭಾಗ್ಯಲು ತಿಕ್ಕು ನಂಚಿತ್ತಿನವು ನಮಗ ಅಪರೂಪ ಅಂಚಿನೊಂಜಿ ಸೌಭಾಗ್ಯ ತಿಕ್ಕುನುಂದಂಡಾಗ ನಮ್ಮ ತುಳುವನಾಡಿದ ಪೊಣ್ಣ ಬದುಕಡು ಅತ್ತಿಂದಂಡ ನಮ್ಮ ತುಳುವನಾಡಿದ ಈ ಮಣ್ಣಡು ಕಟ್ಟಲೆಡು ಪೊಣ್ಣನು ಏಪಲ ಅಲ್ಲಿನ ದುನ್ನಾಂದ ಪಂತುಜೇರು ಪೊಣ್ಣು ಬೋಡು ಬಂದದು ಧರ್ಮನೇಮ ಕೊರ್ತಿನಂಚಿತ್ತಿನ ಮಣ್ಣವುಕೇನು ನನಗ ಅವು ನಮ್ಮ ತುಳುವನಾಡಿದ ಮಣ್ಣು ಆ ತುಳುವನಾಡಿದ ಮಣ್ಣು ಪ್ರಕಾರವಾದ ವಾ ಬೆರ್ಮಸ್ಥಾನ ಆದಿ ಆಲಡೆ ಅಜೀರ್ಣಾವಸ್ಥೆಡು ಇತ್ತಡ ಆ ಅಜೀರ್ಣಾವಸ್ಥೆಡು ಇತ್ತಿನಂಚಿತ್ತಿನ ಸಂದರ್ಭಡು ಬಿರ್ಮನಾಲ್ವರೆಗೂ ಅವೇನ ಆ ಬೆರ್ಮಸ್ಥಾನನು ಬೆರ್ಮೆರಗುಂಡನು ಜೀರ್ಣೋದ್ಧಾರ ಮಲ್ಪರ ಪಂಡಿರ ಜೀರ್ಣೋದ್ಧಾರ ಮಂತಿನಟ್ಟಿ ಸಿರಿ ಪುಟ್ಟಿಯಲ್ಲ ಆ ಸಿರಿಕ್ ಸೊನ್ನೆ ಪುಟ್ಟದು ಅಬ್ಬಗ ದಾರಗ ಪುಟ್ಟದು ಅಬ್ಬಗ ದಾರಗ ಹತಾಪುನ ಎಂಚಕೇನ ನನಗ ಆನಿ ಪಂತಿನ ಬೆರ್ಮೆರಗ ಪಂತಿನಂಚಿತ್ತಿನ ಪರಕೆ ಪುಂಡಿಪನವು ಕುಡುತಾರೈ ಬಂಗಾರದ ಬಾಲೆ ಬೊಲ್ಲಿದ ತೊಟ್ಟಿಲು ಗೊರ್ಪುನಂಚಿತ್ತಿನ ಪರಕೆ ಉರಿದಿನೇನು ಅವೇ ಆ ಒಂಜಿ ಬೆರ್ಮಸ್ಥಾನಗು ಪೋಯ್ಜಿನ್ನಾಡ ದಾದ ಮಾತ ಆಪುಡು ಪನ್ಪುನೆಕ್ ನಮ್ಮಕ್ ತಿಕ್ಕುನಂಚಿತ್ತಿನ ಉದಾಹರಣೆ ಹೌ ನನ್ನ ಧರ್ಮ ಒರಿಯೋಡು ನಂಡ ನಮ್ಮ ತುಳುವನಾಡಿದ ಪೊಣ್ಣು ಜೋಕುಲು ದಾದ ಉಲೇರ ಗುತ್ತು ಬರಕಿದ ಪೊಣ್ಣು ಜೋಕುಲು ಇನಿ ಗುತ್ತು ಒರಿಯೋಡು ಬರ್ಕೆ ಒರಿಯೋಡು ಭಾಮ ಒರಿಯೋಡು ಒಂದು ಪನ್ಪ ಯಾನಲ್ಲ ಒಂಜಿ ಗುತ್ತುದಿಲ್ಲದ ಬಾಲೆ ನಮ್ಮೇರು ಅರಸು ಕುಂಜರಾಯರೆಗ ಗಡಿಪತಿನಾರು ಗುತ್ತಿನಾಯೆ ಗಡಿಯಾಪುನು ಎರಗು ಕೇಳು ನನಗ ಕುಟುಂಬಗ ಎಡ್ಡ ತಿಕ್ಕೊಡು ಗ್ರಾಮಗೂ ಸೌಖ್ಯ ತಿಕ್ಕೊಡು ಒಂದು ಅಂಡ ಕೆಲವರ ಭಾರಿ ಬೇಜಾರಾಪುಣು ಗುತ್ತು ಒರಿಯೋಡು ಗುತ್ತಿನಾರ್ಲ ಒರಿಯೋಡು ಗುತ್ತಿನಾರಿಗೆ ಬೈಪಾ ಬಡ್ರೆ ಏರ್ಲಚ್ಚಿ ಮರ್ಮಲಲ್ಲು ಪೂರ ಪಿದೆಯರುಡು ಪುಳ್ಳಿಯಲ್ಲು ಪೂರ ಪಿದೆಯರುಡು ವರ್ಷಗೊರ ಕೋಲಗು ಬತ್ತಿರಂದ ಅಂಡ ಮಾತ್ರ ಸಾರ ಬೋರಿಂದ ಅಂಡಲ ಒಂಜಿ ಬಸವೆ ಮಾತ್ರ ದೈವಗೆ ಎಂಚ ಆಯ್ಕೆ ಆಪೆನ
ಸಾರ ಜನ ಕುಟುಂಬ ಇತ್ತೇರಂದಂಡ ಒರಿ ಮಾತ್ರ ಗುತ್ತದ ಆ ಗಡಿಕ ಕೈಕೊರ್ಪೆ ಆ ಗುತ್ತದ ಆ ಗಡಿಕ ಕೈಕೊರ್ಪು ಇಂಚಕ್ಕೆ ಏನಂದಂಡ ಆ ರಡ್ಡಿ ಇರ್ಕೈದ ಕತ್ತಿದಾದ ಉಂಡ ಐಕ ಐತಾರೆ ಕೊರ್ಪಿನಿ ವರ್ಷಗೊರ ಬತ್ತದು ಅತ್ತಂದಂಡ ಕೋಲಗು ನೇಮಗು ಇನ್ನು ಒಡೆಮುಟ್ಟ ಆತನಿಗೆ ಏನಂದನಗ ನಮಕ್ ಪೊಂಜೋಲಗು ಯಾನು ಗುತ್ತುದಿಲ್ಲದ ಮಗಲು ಯಾನು ಹೆರಿಯಾಲು ಯಾನು ಪೆರಿಯಾಲು ಯಾನು ಇರಬಲಸುನಾಲಂದು ಪನ್ಪ ವರ್ಷಗೊರ ಬತ್ತದು ಅಗಿಲ ಬಾಡ್ರೆ ನಂಗೆ ಬುರ್ಸೊತ್ತಿಜ್ಜಿ ಎರಗಂಡಲ ಕ್ಯಾಟ್ರಸ್ದರೆಗೆ ಆರ್ಡ್ರ್ ಕೊಡ್ದು ಇಡಬಲಸವ ಒಂದು ಗುತ್ತು ಒರಿಯೋಡು ನನಗ ಉದ್ಯಮೆಡುಪುಲೆ ಕಂಡಲ್ನಡುಪುಲೆ ಓಲಾಂಡಲ ಉಪ್ಪುಲೆ ತಿಂಗುಲಗೊರ ಆಪುನಂಚಿತ್ತಿನ ಸಂಕ್ರಮಣದ ಕಾಲ ಪರ್ವದಾದ ಉಂಡ ಆ ಸಂದರ್ಭಡು ನಿಕುಲು ಬತ್ತದು ಆ ಇಲ್ಲಡ ಆಪುನಂಚಿತ್ತಿನ ದಾದ ಮಾತ ಬೇಲೆ ಉಂಡ ಅವಿನ ಪೂರ ನಿಕುಲು ಮನ್ಪುಲೆ ತಮ್ಮಲೆನ ಅಜ್ಜನ ಅತ್ತಂದಂಡ ಪಲಯನ ಮೆಗ್ಗಿನ ಗಡಿ ಆತ್ಯಂದಂಡಗ ಗಡಿ ಪತದಿನಿ ಕುಟುಂಬದ ಕಲೆಗೆ ಪನ್ಪುನಂಚಿತ್ತಿನ ಸೂಕ್ಷ್ಮ ನಿಕಲ ಮನಸುಡುಪಡು ದಾಯಕೇನ ನನಗ ಗಡಿ ಪತಿನಾರು ಖುಷಿ ಇತ್ತೇರಂದಂಡ ಆ ಊರು ಅತ್ತಂದಂಡ ಗ್ರಾಮ ಅತ್ತಂದಂಡ ಇಲ್ಲದ ಕುಲು ಕುಸಿಟು ಉಪ್ಪರೆ ಮಾತ್ರ ಸಾಧ್ಯ ಆದಿಪ್ಪುನು ಗಡಿ ಪನ್ಪುನವು ನಿಕುಲು ಮಲ್ದಿನಿ ಆ ಬಲಿ ಕೊಡ್ತಿನತ್ ಬೋದಿಗೆದ ಕಂಬಡು ಬಂಗಾರದ ಕುರಲಾದ ಮಿನ್ಕುನ ಗಡಿಪತಿನ ಏನು ಗಡಿತ ಕಂಬಗು ಪಾಸಿದ ಕಲ್ಲಿಗೂ ಕೊಡ್ತಿನತ್ ದಯಪನ್ನ ನನಗ ಅವೇತೋ ಗಡಿಪತಿನ ಕಲೆನಿ ಅಂದುತ್ತೆ ಮಾತೆಲ್ಲ ವರ್ಧಮಾನ ಶಟ್ರನ ಕಲೆಕ ಆರ್ಥಿಕವಾದ ಧೈರ್ಯವಾದ ಇಜ್ಜರ ಗಡಿಪತಿನ ಕುಲು ಒಂದು ಯಾನು ಸ್ಪಷ್ಟವಾದ ಬಂತೆ ರೇಪಣ್ಣ ನನಗ ಒಂದು ಗಡಿನು ಒರ್ಪುನಂಚಿತ್ತಿನ ಜವಾಬ್ದಾರಿ ಮಸ್ತು ಪೊಣ್ಣುಜೊಕ್ಕುಳ್ಳ ಉಂಡು ಇನಿ ಉತ್ತುರಂಬುಳಿದಾದ ಉಂಡ ಜಾಗದಾದ ಉಂಡ ಅವು ಹಿರಿಯಕ್ಕಲು ಆ ಪೊಣ್ಣ ತರಕ್ಕೆ ದಾಯ ಪಾಡ್ದು ಬೈದಿರಕ್ಕೆ ನನಗ ಆಲು ಅಪ್ಪನ ತಮೇರಿಯಾದ ಉಂದುದು ಆ ಇಲ್ಲನು ಆದೇರುಪಲು ಒಂಜಿ ಇಲ್ಲದ ಅವೇತೋ ಗುತ್ತು ಬರಕಿದ ಇಲ್ಲಡ ಬಾವಲಿಲು ಪಾರೊಂದುಂಡು ಅವಳು ಬಲಗಪ್ಪುನಲ್ಲ ಗತ್ತಿ ಇಜ್ಜಿ ವರ್ಷಗೊರ ನಂಡಲ ಆ ಬತ್ತದ ಆ ಇಲ್ಲದ ಚಾವಡಿದ ದಾದ ಮಾತ ಉಂಡ ಕಜವನು ಇನಿ ಪನ್ಪ ನಮ್ಮ ವೈಭವಗಳು ಉಲ್ಲ ಅಂದು ಖಂಡಿತವಾದ್ಲು ನಮ್ಮ ಮಲ್ದಿನಂಚಿದಿನ ಪುಣ್ಯದ ಫಲ ನಮ್ಮ ಹಿರಿಯಕಲು ಮಂತಿನಂಚಿತ್ತಿನ ಆ ಪುಣ್ಯದ ಫಲಟ್ ನಮ್ಮ ಪೇರನುಪ್ಪು ತಿನ್ನೊಂದಿಲ್ಲ ನನ್ನ ದುಂಬುದ ನಮ್ಮ ಸಂತಾನ ಪೇರನುಪ್ಪು ತಿನ್ನೋಡು ನನಗ ನಮ್ಮ ಗುತ್ತುಡಿತಿನ ಗುತ್ತಿನಾರೇನಗ ಅರೆನ ಬಂಜಿನ ಕರೆಲ್ಪಾದು ಅರ್ನ ಕನ್ನಡ ಕಣ್ಣ ನೀರು ಬರ್ಪಾದು ಅರು ಒರಿ ಗಡಿಪತಿನ ಇತ್ತೆಂದಾಡಲ ಗಡಿಪತಿನ ಏನು ಬುಡ್ದು ಎರನ ಒರಿ ನಟ್ಟನ ಮಾನಿನ ಕನ್ನದ ದೈವದ ಕೆಲಸ ಮಲ್ಪವನ ಪಣ ಉಂಡು ಕೊಂಡ್ಪುರಂಚಿತ್ತಿನ ಶೋಕಿನ ಮಲ್ಪುನ ಬೊರ್ಚಿ ಅತ್ತಂದಂಡ ಎರನ ಮೂಜಿನ ವರ್ಗದ ಕಡೆ ಮನ್ಪಂದೆ ಆ ಗಡಿಪತಿನ ಏರು ಉಲೆರ ಗಡಿಪತಿನಾರೆ ಏರು ಉಲೆರ ಆರು ದೈವದ ಮದಿಮಯ ಪನ್ಪುರಂಚಿತ್ತಿನ ಸತ್ಯ ನಮ್ಮ ಉಡಲ್ ಉಪ್ಪಡು ಪಂಡೊಂದು ಮುಡಿತಿನಂಚಿತ್ತಿನ ಪೂ ಮುಂಡದ ಬೊಟ್ಟ ಕೊಂದೆ ಕಾಜಿಗು ಒತ್ತು ಬರದ ಬಾರಗ ಬರಂದಿಲಕ್ಕ ಚಾವಡಿದ ಬಾಮುಕೊಡು ಜಾಗಿದ ಕಲೆ ತಗ್ಗಂದಿಲಕ ನಾಲು ಕೋಡಿದ ಮುಗಲನು ಒಂಜು ಕೋಡಿಗೆ ಸಿಲಿಪಾದು ಎರುಕು ಇನೆ ಬಿತ್ತಿಗೆ ಮೊದಲು ಸಂತಾನವು ಸಾಯಿರ ಮಲ್ಪ ಒಂದು ನಮ್ಮನು ಮಾತ ಮಾಯದ ಪುರುವಳ್ಳು ಕಾತೊಂದು ಬತ್ತಿನಂಚಿತ್ತಿನ ಚಾವುಡಿದ ಬಾಮು ಕೊಡುತ್ತಿನಂಚಿತ್ತಿನ ಸತ್ಯಗು ಪುಡ್ಯನ ಪಾಡೊಂದು ಎನ್ನ ಪಾತೆರಗು ಮುಗಿತಲದ ಚುಕ್ಕಿದಿ ಒಂದುಲ್ಲೆ ಕೊಡ್ತಿನಂಚಿತ್ತಿನ ಪೊರ್ತು ಒಂತೆ ಪಾತೆರನಂಚಿತ್ತಿನ ವಿಚಾರ ಮಸ್ತು ಉಂಡು ಖಂಡಿತವಾದ್ಲ ಈ ಮಣ್ಣು ಕೊಡೋರಲ್ಲಿ ಎತ್ತಿನ ನಂಡ ಖಂಡಿತವಾದ್ಲ ಈ ಮಣ್ಣಡು ಪಂಡ್ರೆತ್ತಿನ ವಿಚಾರನ ನಿಕಲ ದುಂಬದಿಕ್ಕಡು ದೀಪುನಂಚಿತ್ತಿನ ಎಲ್ಲೇ ಪ್ರಯತ್ನ ಮಲ್ತೊಂದುಲ್ಲೆ ಜ್ಞಾನುಡು ವಿದ್ವತ್ತುಡು ಮಾತಿಡ್ಲ ಎಲ್ಲಿ ಅಂದ್ ನಂಡಲ ಪೊಣ್ಣು ಪನ್ಪುನಂಚಿತ್ತಿನ ಅಲ್ಲಿ ಈ ವಂಶದ ಸಿರಿ ಈ ಬೂಡದ ಸಿರಿ ಈ ಮಣ್ಣದ ಸಿರಿ ಪನ್ಪುನಂಚಿದ್ದನ ದೃಷ್ಟಿಡಿ ನನ್ನು ಲೆತ್ತದ ಮೂಲು ಚಾವಡಿಡು ಪಾತೆರ ಅವಕಾಶ ಮಂತಗೊರ್ನ ವರ್ಧಮಾನ ಶೆಡ್ರನ ಕಾರ ಮುದಲಿಗೆ ಪುಡ್ಯನ ಪಾಡೊಂದು ಎನ್ನ ಪಾತೆರಗು ಮುಗಿದಲ್ಲದ ಚಿಕ್ಕಿದೆ ಒಂದಲ್ಲ ಸೊಮ್ಮೆಲೆ ತಿಂಗಳೆಯ ನನ್ನ ಆರಾಧ್ಯ ಧರ್ಮದೇವತೆಗಳಿಗೆ ತಲೆಬಾಗಿ ಈ ಬೀಡಿನ ಸರ್ವಶಕ್ತಿಗಳಿಗೂ ಒಡಮುಡುತ್ತಾ ಗುತ್ತಿನ ಗತ್ತಿನ ಯಜಮಾನರಾಗಿರುವ ವರ್ಧಮಾನ ದುರ್ಗಾಪ್ರಸಾದ್ ಶೆಟ್ಟಿಯವರೇ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರುವಂಥ ಎಲ್ಲ ಆದ್ಯರೇ, ಮೂರು-ನಾಲ್ಕು ಬಾರಿ ಈ 13-14 ವರ್ಷಗಳಲ್ಲಿ 3-4 ಬಾರಿ ಈ ವೇದಿಕೆಯಲ್ಲಿ ನಾನು ಮಾತನಾಡಿದವ. ನಾನು ವರ್ಧಮಾನರನ್ನು 80ರ ಕೊನೆಯ 90ರ ಆದಿಭಾಗದಲ್ಲಿ ಕಂಡವ. ಆ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಯುತ್ತಾ ಈ ಬಾರಿ ಬರಬೇಕು ಅಂತ ಹೇಳಿದರು. ಕಲ್ಲಿನ ಒಳಗಿಂದ ಹೊರಗೆ ಎಷ್ಟು ಬಂದಿದ್ದಾನೆ ಎನ್ನುವಂಥದ್ದು ಒಂದು
ಚಪಲತೆಯಿಂದ ಇಲ್ಲಿಗೆ ಆವಾಗ ಗುಟ್ಟಿನಲ್ಲಿ ಭೇಟಿ ಕೊಡ್ತಿದ್ದೆ. ಅವ್ರ ಕೆಲಸ ಅವರು ಇರ್ತಿರ್ಲಿಲ್ಲ. ಹಾಗೆ ಬಂದಾಗ ನನ್ನ ಜೊತೆ ನನ್ನ ಮಿತ್ರ ಪ್ರವೀಣ್ ಶೆಟ್ಟರು ಬಂದಿದ್ದಾರೆ. ಹಾಗೆ ಒಂದ್ಸಲ ಬಂದಾಗ ಆಮಂತ್ರಣ ಪತ್ರಿಕೆಯಲ್ಲಿ ದಿಕ್ಸೂಚಿ ಮಾತುಗಳನ್ನು ನಿಮ್ಗಂತೇಳಿ ಹೇಳಿದ್ದೇನೆ ಅಂತ ಹೇಳಿದರು. ಏನು ಮಾತಾಡಬೇಕು ಅಂತ ಕೇಳಿದೆ. ಇಲ್ಲ, ಅದು ಹೇಳುವುದಿಲ್ಲ ಅಂತ ಹೇಳಿದರು. ಇದು ಒಳ್ಳೆ ಕಥೆ ಆಯ್ತಲ್ಲ. ಅವರು ಮಾತಾಡುವುದಿಲ್ಲ, ನಾವು ಮಾತಾಡಬೇಕು. ದಿಕ್ಸೂಚಿ ಮಾತು. ಯಾವ ದಿಕ್ಕು, ಸೂಚಿ ಏನು, ಅದೆರಡೂ ಅವರು ಕೊಟ್ಟಿಲ್ಲ. ಆದರೆ ನಾನು ಮಾತಾಡಬೇಕಲ್ಲ. ಆದರೆ ಪ್ರಾಸ್ತಾವಿಕ ಮಾತುಗಳಲ್ಲಿ ಕಳೆದ ಬಾರಿಯೂ ಈ ಬಾರಿಯೂ ಒಂದಷ್ಟು ವಿಚಾರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ವರ್ಧಮಾನರನ್ನು ಕಾಣ್ತಾ ಅವರ ವೇಷಭೂಷಣ ನೋಡಿದಾಗ, ಆ ಗತ್ತು ನೋಡಿದಾಗ, ಇತ್ತೀಚಿನ ಪ್ರಚಲಿತ ಒಂದು ಹಾಡು ಹರಿಕೃಷ್ಣರಿದ್ದಾರೆ, ಒಂದು ಪ್ರಚಲಿತ ಹಾಡು ಭಾಳ ವೈರಲ್ ಆಗಿದೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಿದಾನೆ ಅಂತ. ಈ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಿದ್ನೆ ಅಂತ ಹೇಳುವಂಥದ್ದು ಒಂದು ಸಾಲು ಎಷ್ಟು ಚೆನ್ನಾಗಿದೆ ಗೊತ್ತದು. ಹೌದಲ್ಲ, ಇದು ಅವರಿಗೆ ಅನ್ವಯವಾಗುತ್ತಾ ಅಂತ ಹೇಳುವಂಥದ್ದೊಂದು ಜಿಜ್ಞಾಸೆ ನನ್ನಲ್ಲಿ ಮೂಡಿತು. ಅವರ ಪಕ್ಕದಲ್ಲಿ ಕೂತವರು ಅವರು ಸುರ ಸುಂದರಾಂಗ ಅಂತ ಹೇಳ್ತಾರೆ, ನಾನು ಖಾಲಿ ಸುಂದರ ಅಂತ ಹೇಳಿದರೆ ಅವರು ಕೋಪ ಮಾಡಿಕೊಂಡಾರು. ಹೌದಲ್ಲ, ನಾನು ಆರಂಭದಲ್ಲಿ ಹೇಳಿದಲ್ಲ, 80ರ ದಶಕ ಕೊನೆಯ ಭಾಗ, 90ರ ದಶಕ ವರ್ಧಮಾನರನ್ನು ನೋಡಿದ್ದೆ. ಅವರು ಗಡಿ ಹಿಡಿದ ನಂತರ ಬದಲಾದ ಈಗಿನ ಸ್ಥಿತಿಯನ್ನು ಅವರನ್ನು ನೋಡ್ತಾ ಇದ್ದೇನೆ. ಅವರು ಇರುವಂಥ ಸ್ಥಿತಿಗತಿಗೆ ಈ ಸನ್ಯಾಸಿ ಜೀವನ ಅವರಿಗೆ ಬೇಕಿತ್ತ? ಇಂಥ ಸನ್ಯಾಸಿ ಜೀವನವನ್ನು ಮಾಡಬೇಕು ಅಂತ ಕಟ್ಟಪ್ಪಣೆ ಮಾಡಿದ ಆ ಬ್ರಹ್ಮ ಇವರು ನಿತ್ಯಾನಂದರು ಇದ್ದಾರಲ್ಲ, ಅವರು ಅನ್ಯಾಯ ಮಾಡಿದ್ರ? ಈ ಜಿಜ್ಞಾಸೆ ನನಗೆ ಮೂಡ್ತು. ಯಾಕಂತೇಳಿದರೆ ಲೌಕಿಕವಾದ ಎಲ್ಲ ಯಾವುದೇ ಒಂದು ಆಸೆಗಳನ್ನು ಪೂರೈಸಬಲ್ಲಂತ ಎಲ್ಲವೂ ಇದೆ ಅವರ ಹತ್ರ. ಆದರೂ ಒಂದು ಕಟ್ಟುಪಾಡಿಗೆ, ಅನುಶಾಸನಕ್ಕೆ, ಒಬ್ಬ ಗಡಿಕಾರನಿಗೆ ಹೀಗೆ ಎನ್ನುವಂಥ ನಿಯಮ ಎಲ್ಲೂ ಬರೆದಿಲ್ಲ. ಅದು ಅನುಶಾಸನ. ಒಬ್ಬನನ್ನು ನೋಡಿ ಹೀಗೆ ಬಂದಿರುವಂಥದ್ದು. ಏನು ವರ್ಧಮಾನರೇ, ಹೀಗೆ ಅನುಶಾಸನ ಅಂತೇಳಿ ಇಲ್ಲ, ಶಾಸನ ಅಂತೇಳಿ ಏನಿಲ್ಲ. ಆದರೆ ಅವನಿಗೆ ಒಂದು ಅನುಶಾಸನ ಇದೆ. ಆ ಅನುಶಾಸನಕ್ಕೆ ಒಳಪಟ್ಟು ಅವರು ಬದುಕನ್ನು ಸಾಗಿಸ್ತಾ ಇರುವುದನ್ನು ನೋಡಿದಾಗ ಹೌದಲ್ಲ, ಇವ ಸನ್ಯಾಸಿ ಆಗಲ್ಲ, ಸನ್ಯಾಸಿಯೂ ಅಲ್ಲ, ಸಂಸಾರಿ. ಹಾಗಾದರೆ ಆ ಬದುಕು ಯಾವುದು? ವರ್ಧಮಾನರು ಬದುಕುತ್ತಿರುವಂಥ ಬದುಕು ಯಾವುದು? ವಿದ್ಯೆ ಇಲ್ವಾ? ಶಾಸ್ತ್ರ ಅಭ್ಯಾಸಗಳನ್ನು ಮಾಡಿದ್ದಾರೆ. ನಾನು ಕವಿರಾಜ ಮಾರ್ಗನ ಒಂದು ಬಂಟರ ಬಗ್ಗೆ ಇರುವಂಥ, ನಾಡವರ ಬಗ್ಗೆ ಇರುವಂಥ ಒಂದು ಮಾತುಗಳನ್ನು ಮೊನ್ನೆ ಅವರು ಮಾತಾಡಿದಾಗ ಇವರೆಷ್ಟು ಕಲ್ತಿದ್ದಾರೆ ಅಂತೇಳಿ ಅನಿಸ್ಬಿಡ್ತು ನನಗೆ. ಎಷ್ಟು ಕಲ್ತಿದ್ದಾರೆ ಅಂತ ಗೊತ್ತಿಲ್ಲ ಅವರು. ಆದರೆ ನಿರರ್ಗಳವಾಗಿ ಆ ಹಳೆಯ ಕನ್ನಡವನ್ನು ಉಚ್ಚರಿಸುವಂಥ ಶಬ್ದಗಳ ಅವರ ಮಾತಿದೆಯಲ್ಲ, ನನಗೆ ಆಶ್ಚರ್ಯವಾಯಿತು. ಶಾಸ್ತ್ರಗಳನ್ನು ಓದಿಲ್ಲದೆ ಇದ್ದರೆ, ಹಿಂದಿನ ಕವನಗಳನ್ನು ನೋಡದೇ ಇದ್ದರೆ, ಕೇಳದೇ ಇದ್ದರೆ, ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಯಾವ ಕವಿ ಯಾವ ರೀತಿ ವರ್ಣನೆ ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ಹೇಳಬೇಕಾದ್ರೆ ಅದಕ್ಕೊಂದು ಆಧಾರ ಬೇಕಲ್ಲ. ಆ ಆಧಾರವನ್ನು ಅವರು ಪಡೆದಿದ್ದಾರೆ. ನಾನು ಅನೇಕ ಸಾರಿ ಬಂದಾಗ ಇಲ್ಲಿ ಒಂದಷ್ಟು ಜನ ಅವರ ಹತ್ರ ಸಮಸ್ಯೆಗಳನ್ನು, ಪರಿಹಾರಗಳನ್ನು ಕೇಳಲಿಕ್ಕಾಗಿ ಜನ ಇರ್ತಾರೆ. ಹೇಗೆ ಅವರ ಜಾತಕದ ಸ್ಥಿತಿಗತಿ ಏನು ಎನ್ನುವುದನ್ನು ನೋಡಿ ಅದಕ್ಕೆ ಪರಿಹಾರ ಸೂಚಿಸುವಂಥ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಅವರು ಕಲ್ತಿದ್ದಾರೆ. ಗ್ರಹಗತಿಗಳ ಚಲನೆ ಹೇಗೆ, ಅವನ ಜಾತಕದ ಪ್ರಕಾರ ಈಗ ಯಾವ ಸ್ಥಿತಿಯಲ್ಲಿ ಇದೆ ಎನ್ನುವುದನ್ನು ಅವರು ಹೇಳುವುದನ್ನು ಕೇಳಿದ್ದೇನೆ. ಹಾಗಾದರೆ ಜ್ಯೋತಿಷ್ ಶಾಸ್ತ್ರವನ್ನು ಕಲ್ತಿದ್ದಾರೆ. ಇದು ಕಲ್ತಿದ್ದಾರಾ? ಶಸ್ತ್ರ ಈಗಿನ ಪರಿಸ್ಥಿತಿಯಲ್ಲಿ ಶಸ್ತ್ರ ಅಭ್ಯಾಸ ಹೆಚ್ಚು ಮಾಡಿದರೆ ಗಂಡಾಂತರ ಆದೀತು. ಆದರೂ ಗೊತ್ತಿರಬೇಕಲ್ಲ ಏನು ಅಂತೇಳಿ. ಅದು ಗೊತ್ತಿದೆ. ದಂಡಶಾಸ್ತ್ರ ಏನು ಅಂತ ಹೇಳುತ್ತೆ ಅಂತ, ನ್ಯಾಯಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳೋದಕ್ಕೆ ಅವರ ಗುರುಗಳ ಹತ್ರ ಅವರು ಪಾಠಗಳನ್ನು ಕೇಳಿದ್ದಾರೆ. ಹಾಗಾಗಿ ಇವತ್ತು ಈಗ ಉಲ್ಲೇಖ ಮಾಡಿದರು 800 ಪಂಚಾಯತ್ಗಳನ್ನು ಸಮಸ್ಯೆಗಳಿಗೆ ಪಂಚಾಯಿತಿಗೆ ಮಾಡಿದ್ದಾರೆ ಅಂತ, ಅಂದರೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ. ಹೌದಲ್ಲ? ಆರ್ಥಿಕವಾಗಿ ಒಬ್ಬ ಮನುಷ್ಯ ಹೇಗೆ ಇರಬೇಕು ಎನ್ನುವುದಕ್ಕೆ ಸಾಕಷ್ಟು ಸ್ಥಿತಿಗತಿಯಲ್ಲಿದ್ದಾರೆ.
ಅಂದರೆ ಅಲ್ಲೂ ಎಲ್ಲೂ ಎಡವಿಲ್ಲ. ತುಂಬು ಸಂಸಾರವನ್ನು ಹೊಂದಿದ್ದಾರೆ, ಸಂಸಾರಿಯಿಂದಲೂ ವಿಮುಖರಾಗಿಲ್ಲ. ತನ್ನ ದೈನಂದಿನ ಕರ್ತವ್ಯಗಳಲ್ಲಿ ಅನುಷ್ಠಾನಗಳಲ್ಲಿ ಕೊರತೆ ಇದೆಯಾ, ಅದು ಇಲ್ಲ ಅಂತ ಹೇಳಿದರು. ಅವರು ಉಲ್ಲೇಖ ಮಾಡಿದರು, ಅವರು ದಿವ್ಯನ ಯಾರು ಉಲ್ಲೇಖ ಮಾಡಿದರು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಅನುಷ್ಠಾನಗಳನ್ನು ಮಾಡ್ತಾರೆ ಅಂತ. ಹಾಗಾದರೆ ಅಲ್ಲೂ ಕೊರತೆ ಇಲ್ಲ. ಹಾಗಾದರೆ ಕೊರತೆಯಲ್ಲಿ ಒಂದೂ ಇಲ್ಲ ಕೊರತೆ. ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ, ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮುಂದಿನ ಪೀಳಿಗೆಗೆ ಬಿತ್ತರಿಸುವಲ್ಲಿ ನನ್ನನ್ನು ಆಶ್ಚರ್ಯ ಆಯಿತು. ಇದು ಚರ್ಮುರಿ ಏನು ಅಂತ ಮತ್ತೆ ನೋಡುವಾಗ ಅವರ ಹತ್ರ ಚರ್ಮುರಿಗೂ ಒಂದು ವಿಶೇಷತೆ ಇದೆ. ಸಂಜೆಯ ಹೊತ್ತು ಖಾಲಿ ಚರ್ಮುರಿ ತಿಂದು ಬದುಕಿ ಅಂತ ಹೇಳಿದರು ಅವರು. ನಾನು ಹೇಳಿದೆ, ಅದರಲ್ಲಿ ಏನು ಆ ಚರ್ಮುರಿಯಿಂದಲೇ ಬದುಕಿ ರಾತ್ರಿ ಹೊತ್ತಿಗೆ ಕಳೀಲಿಕ್ಕೆ ಸಾಧ್ಯ ಇದೆಯಾ? ಊಟ ಉಪಹಾರಗಳನ್ನು ಬಿಟ್ಟು ಅದರಲ್ಲೂ ಒಂದು ವೈದ್ಯಕೀಯ ಗುಣ ಇದೆ ಅಂತ ಹೇಳಿದರು. ನನ್ಗೆ ಗೊತ್ತಿರಲಿಲ್ಲ ಅದು. ಅಂದರೆ ಅಲ್ಲೂ ಅವರ ಒಂದು ಅಧ್ಯಯನ ಇದೆ. ಹೀಗೆ ನಾನು ಅವರನ್ನು ಹೊಗಳ್ತಾ ಇಲ್ಲ. ಒಬ್ಬ ಗಡಿಕಾರ ಅವನಿಗೆ ಗಡಿಯ ದೀಕ್ಷೆಯನ್ನು ಕೊಟ್ಟ ಮೇಲೆ ಪರಿವರ್ತನೆ ಹೇಗಾಗುತ್ತೆ ಅಂತ ನಾನು ಅದನ್ನು ಹೇಳಿದೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಗಡಿಕಾರರಿಗೆ ಒಂದು ದೀಕ್ಷೆಯನ್ನು ಕೊಟ್ಟಿದ್ದರು. ಆ ದೀಕ್ಷೆಯನ್ನು ನೀಡಿದ ನಿತ್ಯಾನಂದರಿದ್ದಾರಲ್ಲ, ಆ ಬ್ರಹ್ಮನಿಗೆ ನಾವು ಶಿರಬಾಗಲೇಬೇಕು. ಅವರು ಹಾಕಿರುವಂಥ ಈ ಧರ್ಮಾಡಳಿತದ ದಾರಿ ಇದೆಯಲ್ಲ, ಆ ದೀಕ್ಷೆ ಇದೆಯಲ್ಲ, ಅದನ್ನು ಕೊಟ್ಟಿರುವಂಥ ದೀಕ್ಷೆ ಇದೆಯಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ಕಷ್ಟ ಇದೆ. ಒಲಿಸಿಕೊಳ್ಳಲಿಕ್ಕೆ ಹೋಗಿ ಅವರು ನಿರಾಶೆಯಲ್ಲಿ ಮಾತನ್ನು ಕೊನೆಯಲ್ಲಿ ಉಲ್ಲೇಖ ಮಾಡಿದರು ನನ್ನ ಸೋದರಿ. ನಿರಾಶೆ ಇಲ್ಲ, ವಾಸ್ತವಿಕತೆ ಇದೆ. ಯಾವ ಬೀಡಿಗೆ ಮಧ್ಯದಲ್ಲಿ ನಾವು ಗೋಡೆ ಹಾಕಿ ಪಾಲು ಮಾಡಿಕೊಳ್ಳುವ ಮನಸ್ಥಿತಿಗೆ ಹೋದಾಗ ನಾವು ಗುತ್ತಿನ ಯಜಮಾನನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಪಾಲು ಬೇಕು, ಅದರ ಜೊತೆಗೆ ಗುತ್ತಿನ ಯಜಮಾನನೂ ಬೇಕು. ಇದೇ ಅಲ್ವಾ ಸಮಸ್ಯೆ? ಯಾವತ್ತಾದರೂ ಒಬ್ಬ ಮನೆಯವರು ಆ ಗುತ್ತಿನ ಯಜಮಾನನಿಗೆ ಇಡೀ ಗುತ್ತನ್ನು ಬಿಟ್ಟುಕೊಡುವಂಥ ಸಂಪ್ರದಾಯ ಎಲ್ಲಿ ಉಳಿದಿದೆ? ಈಗ ಬಿಡ್ತೇವ? 5 ಸೆನ್ಸ್ 10 ಸೆನ್ಸ್ ಇದ್ರೂ ನಾವು ಬಿಡುವುದಿಲ್ಲ, ಕೋಟಿಗಟ್ಟಲೆ ಬೆಲೆ ಬಾಳ್ತದೆ. ಅಂದರೆ ಆ ಪರಿಸ್ಥಿತಿಗೆ ನಾವು ಬಂದಾಗ ಅದನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವಂಥ ಚಾಲೆಂಜನ್ನು ತಗೊಂಡಿದ್ದಾರಲ್ಲ, ಅದಕ್ಕೆ ನಾನು ಮೆಚ್ಚುತ್ತೇನೆ. ಇದು ಅವರಿಗೆ ಕೊಟ್ಟಿರುವಂಥ, ನಿತ್ಯಾನಂದರು ಕೊಟ್ಟಿರುವಂಥ ದೀಕ್ಷೆ. ಅವರಿಗೆ ಗುರುಗಳೇ ಹೇಗೋ ನನಗೂ ಗುರುಗಳೇ ಅವರೇ. ಆದರೆ ಅವರ ಪಟ್ಟದ ಶಿಷ್ಯ ಅವರು ಈ ಸಂಪ್ರದಾಯವನ್ನು ಮುಂದುವರಿಸಬೇಕು ಎನ್ನುವುದಕ್ಕೆ ದೀಕ್ಷೆಯನ್ನು ಪೂರ್ಣವಾಗಿ ಅನುಗ್ರಹ ಮಾಡಿದವರವರು. ನೀವು ಹೀಗೆ ಮುಂದುವರಿಬೇಕು, ಈ ರೀತಿಯ ಧರ್ಮಾಡಳಿತ ಬರಬೇಕು. ಯಾವುದು ಧರ್ಮದ ಬಗ್ಗೆ ಎಲ್ಲ ಬದಲೇಕ ಆಯಿತು. ಅವ್ರು ಹೇಳಿದರು, ಭಾಳ ಸೊಗಸಾಗಿ ಹೇಳಿದರು ಕುಮಾರಸ್ವಾಮಿಗಳು. ಜೀವನನ ಧಾರಣೆಯನ್ನು ಮಾಡಲಿಕ್ಕೆ ಯಾವುದು ಶ್ರೇಷ್ಠತೆ ಇದೆಯೋ ಅವೆಲ್ಲವೂ ಧರ್ಮವೇ. ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು ಅಲ್ವಾ? ಅದನ್ನೇ ಹೇಳಿರುವುದು. ನಮ್ಮ ವೃತ್ತಿಯಲ್ಲಿ ಧರ್ಮ, ನಮ್ಮ ಸಂಸಾರದಲ್ಲಿ ಧರ್ಮ, ನಮ್ಮ ವ್ಯವಹಾರದಲ್ಲಿ ಧರ್ಮ, ನಮ್ಮ ಯುದ್ಧದಲ್ಲಿ ಧರ್ಮ, ನಮ್ಮ ನ್ಯಾಯಶಾಸ್ತ್ರದ ಧರ್ಮ, ಎಲ್ಲದರಲ್ಲೂ ಧರ್ಮ. ಅದನ್ನೇ ನಮಗೆ ಹಿಂದೂ ಧರ್ಮ ಅಂತ ಹೇಳಿದರು. ಆ ಧರ್ಮದ ಅಡಿಯಲ್ಲಿ ಇರುವಂಥ ಲೋಪವಾಗಿರುವಂಥ ಸಂಗತಿಗಳನ್ನು ಪುನರ್ಜೀವಗೊಳಿಸುವಂಥ ಕ್ರಿಯೆಯನ್ನು ನಿತ್ಯಾನಂದರು ಇವರಿಗೆ ಗಡಿಯನ್ನು ಪ್ರದಾನ ಮಾಡುವುದರ ಮೂಲಕ ಆರಂಭಿಸಿದರು. ಅದು ಅನೇಕರಿಗೆ ಸ್ಫೂರ್ತಿ ಆಗ್ತಾ ಒಂದಷ್ಟು ಜನರನ್ನು ನಾನು ಕೇಳಿದೆ, ಎಷ್ಟು ಜನರು ಇದ್ದಾರೆ ಅಂತ. ಅವರೇನೋ ಹೇಳಿದರು 1700 ಗುತ್ತುಗಳಿದೆ ಅಂತ. 1700 ಗುತ್ತುಗಳಿದೆ, 10% ಗುತ್ತಿನ ಗಡಿಕಾರರು ಇಲ್ಲ. ಅಂದರೆ ಇದೊಂದು ಚಾಲೆಂಜ್ ಅಲ್ಲ? ಯಾವಾಗ 25% ವರ್ಧಮಾನರು ಆ ಗುತ್ತಿಗ ಗಡಿಗಾರರನ್ನು ನಿಯೋಜನೆ ಮಾಡಲಿಕ್ಕೆ ಶಕ್ತರಾಗ್ತಾರೋ ಧರ್ಮಾಡಳಿತ ಪುನರ್ಜೀವನ ಆಗುತ್ತೆ ಅಂತ. ಅದೇ ಆ ವಿಶ್ವಾಸ ನಮಗಿದೆಯಲ್ಲ. ನನಗೆ ಗೊತ್ತಿರ್ಬೋದು, ಅವರು 80ರ ದಶಕದಲ್ಲಿ ರಾಮಶಿಲಾ ಪೂಜನ ಕಾರ್ಯಕ್ರಮವನ್ನು ಮಾಡಿ ಹಳ್ಳಿಗೆ ನಾವು ಹೋದಾಗ ನಮ್ಮನ್ನು ಸ್ವೀಕಾರ ಮಾಡುವವರೇ ಇರಲಿಲ್ಲ ಅಲ್ವಾ ಸರ್? ಇದ್ರೆ ಸ್ವೀಕಾರ ಮಾಡುವವರಿಲ್ಲ. ಎಲ್ಲಿಯ ರಾಮ ಮಂದಿರ, ಎಲ್ಲಿಯ ಪರಿಸ್ಥಿತಿ ಈಗ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಸಾಧ್ಯವೇ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸಾಧ್ಯವೋ ಅಂತ. ಒಬ್ಬ ಅದ್ವಾನಿ, ಒಬ್ಬ ನರೇಂದ್ರ ಮೋದಿ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು, ನಾಡ್ದು ಆ ಭವ್ಯ ರಾಮ ಮಂದಿರದ ಉದ್ಘಾಟನೆ, ರಾಮನ ಪ್ರತಿಷ್ಠಾಪನೆ, ರಾಮ ರಾಜ್ಯದ ಕಲ್ಪನೆ. ಮೋದಿಯವರು ಅದನ್ನೇ ಹೇಳೋದಲ್ವ, ರಾಮರಾಜ್ಯದ ಕಲ್ಪನೆ. ಅದು ಧರ್ಮಾಡಳಿತ ಮೂಲಕವೂ ಅದೇ ಕಲ್ಪನೆ ಅಲ್ವಾ? ರಾಮನ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದ್ದಾರೆ. ಯಾರು? ಒಬ್ಬ ಅರಸನಾದವ, ಒಬ್ಬ ಅರಸ ಅಂತ ಹೇಳಿದ್ರೆ ಗುತ್ತಿಗೆ ಈಗ ವರ್ಧಮಾನರ ರೀತಿ ಹೇಗೆ ಅಂತ ಅಂದರೆ ರಾಮನ ರೀತಿಯಲ್ಲಿ ಇರಬೇಕು ಅಂತ.
ನನಗೆ ಬಾಲ್ಯದಲ್ಲಿ ನನ್ನ ತಂದೆ ಹೇಳ್ತಿದ್ರು, ನಾನು ಸ್ವಲ್ಪ ಮುಂಗೋಪಿ, ನೀನು ರಾಮನ ಬದುಕನ್ನು ಯಾವಾಗ ನಡಿಲಿಕ್ಕೆ ಪ್ರಯತ್ನ ಪಡ್ತೀಯೋ ಆಗ ಒಬ್ಬ ಮನುಷ್ಯನಾಗುತ್ತಿ ಅಂತ. ಹೇಗೆ ಅಂತೇಳಿದರೆ, ಎದುರಿ ಬಂದವನನ್ನು ಅವ ಮಾತಾಡಿಸ್ಲಿ ಅಂತೇಳಿ ನಾವು ಕಾಯೋದು, ಗತ್ತು. ಯಾವಾಗ ನೀನು ಎದುರಿನವನನ್ನು ಮಾತಾಡಿಸ್ತೀಯೋ ಕರೆದು, ಯಾವಾಗ ನೀನು ನಗಡಿ ಮುಖದಲ್ಲಿ ನಗು ತಂದು ನೀನು ಮಾತಾಡಿಸ್ತೀಯ, ಅದು ರಾಮನ ವೈಶಿಷ್ಟ್ಯ ಅಂತ. ಹಾಗಾಗಿ ರಾಮನ ಅಯೋಧ್ಯೆಯಲ್ಲಿ ಯಾವತ್ತೂ ಜಗಳ ಇರಲಿಲ್ಲ ಅಂತ, ಧರ್ಮ ನೆಲೆಸಿದ್ದು ಅಲ್ಲಿ ಅಂತ. ಕರೆದು ಮಾತಾಡುವ ಸಂಸ್ಕೃತಿಯನ್ನು ಉಳಿಸುವಂಥ ಪ್ರವೃತ್ತಿ, ನಮ್ಮ ತನವನ್ನು ಉಳಿಸಿಕೊಳ್ಳುವಂಥ ಎಲ್ಲ ವ್ಯವಹಾರಗಳು ಅವನಲ್ಲಿತ್ತು. ಹಾಗಾಗಿ ಆ ರೀತಿಯ ರಾಜ್ಯಭಾರವನ್ನು ಮಾಡಿದ. ಆ ರೀತಿ ನಾವು ರಾಮನಾಗ್ಲಿಕ್ಕೆ ಸಾಧ್ಯವೇ? ಬಂದವರನ್ನು, ನಮ್ಮ ಗುತ್ತಿನ ಹೊರಗಿನವರನ್ನು, ಗ್ರಾಮದವರನ್ನು ಬಿಟ್ಟು ನಮ್ಮ ಗುತ್ತಿನ ಕುಟುಂಬದವರ ಜೊತೆ ವ್ಯವಹಾರ ಸರಿಯಾಗಿ ಹೋದರೆ, ಆ ಪರಸ್ಪರ ಹೊಂದಾಣಿಕೆ ಆದರೆ ಗಡಿಕಾರರನ್ನು ನೇಮಕ ಮಾಡುವಂಥ ಸಮಯಕ್ಕೆ ಹೆಚ್ಚು ಬರಗಾಲ ಇಲ್ಲ. ಆದರೆ ಅಲ್ಲಿ ಕೊರತೆ ಇರುವುದು ಕುಟುಂಬದ ಒಳಗಿನ ಸಮಸ್ಯೆ, ಅದು ಗ್ರಾಮದ ಸಮಸ್ಯೆ ಆಗಿದ್ದು. ಮತ್ತೆ ಸ್ವೀಕಾರ ಮಾಡೋದಿಲ್ವಾ? ಮಾಡ್ತಾರೆ. ನಾನು ಪಟ್ಟ ಸ್ವೀಕಾರ ಮಾಡಿದಾಗ ತುಂಬ ಆರೋಪಗಳು ಬಂದು, ಸಮಸ್ಯೆಗಳು ಬಂದು. ಆದರೆ ಯಾವಾಗ ಸ್ವೀಕಾರ ಮಾಡಿದ್ನೋ ಗೌರವ ಕೊಡ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಗೌರವ ಕೊಡ್ಲಿಕ್ಕೆ ಶುರು ಮಾಡಿದ್ರೋ ನಮ್ಮ ನಡವಳಿಕೆಗಳು ಬದಲಾಯಿತು. ನಾವು ಸಾಮಾನ್ಯರಂತೆ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅವರ ಜೊತೆ ಸಮಾಜದ ಜೊತೆ ನಡವಳಿಕೆಯನ್ನು ಮಾಡುವಾಗ ಆ ಗೌರವಕ್ಕೆ ತಕ್ಕವಾದಂಥ ನಮ್ಮ ವ್ಯವಹಾರ ಇರಬೇಕು. ನಾನು ಹೋಗುವಾಗ ಹೇಗಿರಬೇಕು, ನಾನು ಬರುವಾಗ ಹೇಗಿರಬೇಕು, ನನ್ನನ್ನು ನೋಡಿದಾಗ ಏನು ಮಾಡಬೇಕು, ನನಗೆ ಅವರು ಗೌರವ ಕೊಟ್ಟಾಗ ನಾನೇನು ಮಾಡಬೇಕು, ನನ್ನ ಮನೆಗೆ ಬಂದು ಗೌರವದಿಂದ ಆಮಂತ್ರಣ ನೀಡಿದಾಗ ನಾನು ಅವರನ್ನು ಹೇಗೆ ವ್ಯವಹಾರ ಮಾಡಬೇಕು, ಇದು ಅವನಿಗೆ ಆಗಾಗ ಅದು ಕಲಿಸ್ತಾ ಹೋಗುತ್ತೆ. ಆ ವ್ಯವಹಾರ ಅವರನ್ನು ಕಲಿಸಿದೆ. ಅದಕ್ಕೆ ಹೇಳಿದೆ, ಬ್ರಹ್ಮರ್ಷಿ ನಿತ್ಯಾನಂದರಿದ್ದರಲ್ಲ, ಅವರು ಸುಮ್ಮನೆ ಈ ಸಂಸಾರಿಯನ್ನು ಸನ್ಯಾಸಿ ಮಾಡಿಲ್ಲ. ಇಂಥ ಸನ್ಯಾಸಿಗಳಿಂದಲೇ, ಸನ್ಯಾಸದ ಪೂರ್ಣ ಸನ್ಯಾಸಿ ಅಲ್ಲ, ಕಾವಿ ಹುಟ್ಟಲ್ಲ, ಸಂಸಾರದಿಂದ ಸ್ವಲ್ಪ ವಿಮುಖನಾಗಿ ಸನ್ಯಾಸಿ ಹಾಗೆ ಜೀವನವನ್ನು ಮಾಡಿ ಸಮಾಜದ ಏಳಿಗೆಗಾಗಿ ಕಂಕಣಬದ್ಧನಾಗಿ ದೀಕ್ಷಾಬದ್ಧನಾಗಿ ಕೆಲಸ ಮಾಡುವಂಥದ್ದಿದೆಯಲ್ಲ, ಇದು ಗಡಿಕಾರನ ಭಾಳ ದೊಡ್ಡ ಕರ್ತವ್ಯ. ಆ ಕರ್ತವ್ಯದ ಹಾದಿಯಲ್ಲಿ 5:45 ನಾವು ಮುಗಿಸ್ಬೇಕಿತ್ತು. ಅವರು ನವೀನರು ಹೇಳ್ತಿದ್ರು 1 ಗಂಟೆ ಅಂತೇಳಿ. ನಾವು ಈಗಾಗಲೇ 20 ನಿಮಿಷ ಲೇಟಾಗಿದ್ದಾವೆ. ಹಾಗಾಗಿ ಇಂಥ ಗಡಿಕಾರರ ಪುನರ್ಜೀವನದ, ಆ ಧರ್ಮಾಡಳಿತದ ಪುನರ್ಜೀವನದ ಕಾರ್ಯಗಳಲ್ಲಿ ನೀವು ಕೈ ಜೋಡಿಸಬೇಕು. ಅಂಥ ಕಾರ್ಯ ಆದಾಗ ಗ್ರಾಮದಲ್ಲಿ ಸುಭಿಕ್ಷೆ ನೆಲೆಸುತ್ತೆ. ಕಲ್ಪನೆ ಮಾಡಿಕೊಳ್ಳಿ, 1975ರ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಗಿಂತ ಮುಂಚೆ ಸುಭಿಕ್ಷೆ ಇರಲಿಲ್ವಾ? ನಾನೊಬ್ಬ ಸಣ್ಣವನಿದ್ದೆ. ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆದರೆ 500ರಿಂದ 600 ಜನ ನಮ್ಮ ಊರಿನವರು ಸೇರ್ತಿದ್ರು. ಒಳ್ಳೆಯದನ್ನು, ಬೆಳೆದದರಲ್ಲಿ ಒಳ್ಳೆಯದನ್ನು ಆ ಊರಿನ ಮನೆಗೆ ನೀಡ್ತಿದ್ರು. ಯಾವ ಬೆಳೆ ಉತ್ತಮವಾಗಿತ್ತು ಅದನ್ನು ಕೊಡ್ತಿದ್ರು. ಯಾಕಂತ ಹೇಳಿದರೆ ಪ್ರೀತಿ. ಅಲ್ಲಿ ಹೆದರಿಕೆ ಇದ್ರೂ, ಭೀತಿ ಇದ್ರೂ ಪ್ರೀತಿ ಇತ್ತು. ಅಲ್ಲಿ ಭೀತಿ ಇದ್ರೂ ಭಕ್ತಿ ಇತ್ತು. ಆ ಭಕ್ತಿ ಎಲ್ಲಿ ಇರ್ತದೋ ಅಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯೇ ಈ ಧರ್ಮಾಡಳಿತದ ಭಾಳ ದೊಡ್ಡ ಕಲ್ಪನೆ ಅಂತ ಭಾವಿಸ್ತಾ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೊಲ್ಮೆಲು ವೈಕಲ ಕಾಲ ಕೂಡ್ದು ಬರಡು ಒಂದು ಒಂಜಿ ಪಾತ್ರ ಬಂದ್ಪೇರಿ ಪೊರ್ಂಬಾಟದ ಪಕ್ಕ ಈ ಪರಮ ಪೂಜ್ಯ ವೈದ್ಯನಾಥೇಶ್ವರನ ಈ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಆದರ್ಶರು, ಆದರಣೀಯರು, ಅನುಕರಣೀಯರು ಆದಂಥ ಗಡಿಕಾರರು ವರ್ಧಮಾನ್ ಶೆಟ್ರೆ ಹಾಗೂ ವೇದಿಕೆಯಲ್ಲಿರುವಂಥ ಇತರ ಗಣ್ಯರೇ, ನೆರೆದಿರುವಂಥ ಸಹೃದಯ ಬಂಧುಗಳೇ, ವಿದ್ವತ್ ಜನರೇ, ವಿನಯಶೀಲರೇ, ವಿಚಾರವಾದಿಗಳೇ, ಸಂಸ್ಕಾರವಂತರೇ, ಮಹಾಜ್ಞಾನಿಗಳೇ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ. ಯಾರೆಲ್ಲ ದುರ್ಗಾಪ್ರಸಾದ್ ಶೆಟ್ರ ಪ್ರೀತಿಯ ಕರೆಗೆ ಹೋಗಟ್ಟು ಬಂದಿದ್ದೀರೋ ನಿಮಗೆಲ್ರಿಗೂ ತಲೆಬಾಗಿ ನಮಸ್ಕರಿಸ್ತಾ ಇದ್ದೇನೆ. ಬಹಳ ಅಂದವಾಗಿ, ಬಹಳ ಚಂದವಾಗಿ, ಸಮಗ್ರವಾಗಿ ಮತ್ತು ಸೂಕ್ತವಾಗಿ ಈ ಗುತ್ತಿನ ವಿಷಯದ ಬಗ್ಗೆ ಒಬ್ಬೊಬ್ಬರಾಗಿ ವಿವರಿಸಿದರು. ಒಂದು ಜುಗಲ್ಬಂದಿಯಾಗಿ ಯಾರನ್ನು ಹೊಗಳೋದು ಯಾರನ್ನು ಬಿಡುವುದು ಅಂತ ಆಗುವುದಿಲ್ಲ. ಎಲ್ರಿಗೂ ಅಭಿನಂದನೆಗಳು. ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ.
ಇನ್ನೊಂದು ಶಬ್ದವನ್ನೂ ಅದಕ್ಕೆ ಸೇರಿಸುವ ಅವಶ್ಯಕತೆ ಇಲ್ಲ ಎಂಬ ಒಂದು ನಿರ್ಧಾರಕ್ಕೆ ಬಂದವ. ಆದರೂ ಒಬ್ಬ ಅಧ್ಯಕ್ಷನ ನೆಲೆಯಲ್ಲಿ ಒಂದೆರಡು ಮಾತಾಡುವಂಥದ್ದು ನನ್ನ ಕರ್ತವ್ಯ ಅಂತ ಮಾತಾಡ್ತಾ ಇದ್ದೇನೆ. ಮಿತ್ರರೇ, ಈ ಗುತ್ತಿನ ಅಥವಾ ಈ ಪಾರಂಪರಿಕ ಈ ನ್ಯಾಯ ವ್ಯವಸ್ಥೆಯನ್ನು ಪುನರುತ್ಥಾನ ಮಾಡಲಿಕ್ಕೆ ದುರ್ಗಾಪ್ರಸಾದರು ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಸತ್ಯ. ಈ ಭಾರತ ದೇಶ ಇಷ್ಟು ಸದೃಢವಾಗಿ ಇರಬೇಕಾದ್ರೆ, ಇಷ್ಟು ಪರಕೀಯರ ದಾಳಿಯನ್ನು ತಾಳಿ ಇಷ್ಟು ಸದೃಢವಾಗಿ ಇರಬೇಕಾದ್ರೆ ಇಲ್ಲಿಯ ಎರಡು ವ್ಯವಸ್ಥೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು ಮಿತ್ರರೇ. ಒಂದು ಇಲ್ಲಿಯ ಕುಟುಂಬ ವ್ಯವಸ್ಥೆ, ಇನ್ನೊಂದು ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆ. ಕುಟುಂಬ ಅಂತ ಹೇಳಿದರೆ ಯಾರಿಗೆ ಕಾಲಿಲ್ಲ ಕೈಯಿಲ್ಲ ಕಣ್ಣಿಲ್ಲದವನಿಗೂ ಇಲ್ಲಿ ಒಂದು ಜೀವನ ಇತ್ತು, ಜೀವನಕ್ಕೆ ಒಂದು ಭದ್ರತೆ ಇತ್ತು. ನ್ಯಾಯಾಂಗ ವ್ಯವಸ್ಥೆ ಇದು ಸಂಪೂರ್ಣ ನೆಲಕಚ್ಚಿ ಹೋಯಿತು. ಬ್ರಿಟಿಷರ ಕಾಲದಲ್ಲಿ ಅವರ ಭಾಷೆಯಲ್ಲಿ, ಅವರ ಕಾಲೇಜಿನಲ್ಲಿ, ಅವರ ಕಾನೂನಲ್ಲೇ ಕಲಿತಂಥ ನಮ್ಮವರು ಇಲ್ಲಿಗೆ ಅವರದೇ ಆದಂಥ ಆ ಕಾನೂನಿನ ಒಂದು ಛಾಯೆ ತುಣುಕನ್ನು ಸೇರಿಸಿ ಇಲ್ಲಿಗೆ ಕಾನೂನನ್ನು ಕೊಟ್ಟರು. ನಮ್ಮ ದೌರ್ಭಾಗ್ಯ ಏನು ಅಂತ ಹೇಳಿದರೆ, ಬ್ರಿಟಿಷರು ಹೋದ ನಂತರವೂ ಅದು ಮುಂದುವರಿತಾ ಉಂಟು. ಬ್ರಿಟಿಷರು ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಅವರ ಆಡಳಿತೆಗೆ ಅನುಕೂಲವಾಗುವ ಹಾಗೆ ಮಾಡಿದಂಥ ಕಾನೂನುಗಳೆಲ್ಲ ಅದು. ಮಿತ್ರರೇ, ಈಗ ಧರ್ಮಾಡಳಿತದ ಒಂದು ವಾಕ್ಯವನ್ನು ಜರ್ಜರ ಹಿಂದೆ ಬರೆದಿರ್ತಾರೆ, ಯಥೋ ಧರ್ಮಶ್ಚ ತಥೋ ಜಯ ಅಂತ. ಎಲ್ಲಿ ಧರ್ಮ ಉಂಟು ಅಲ್ಲಿ ನ್ಯಾಯ ಉಂಟು, ಅಲ್ಲಿ ಜಯ ಉಂಟು ಅಂತ ಉಂಟ ಮಿತ್ರರೇ. ಪ್ರಾಮಾಣಿಕವಾಗಿ ಹೇಳುವುದಾದರೆ ಗ್ರಾಸ್ ರೂಟ್ನಲ್ಲಿ ಯಾರಿಗಾದರೂ ಅಂತ ಒಂದು ನ್ಯಾಯ ಸಿಗ್ತಾ ಉಂಟ? ಸರಿಸುಮಾರು 5 ಕೋಟಿ ಕೇಸುಗಳು ಈ ಕೋರ್ಟಿನಲ್ಲಿ ಈಗ ಉಂಟು. ಅಷ್ಟೇ ಕೇಸು ತಾಲೂಕು ಆಫೀಸಿನಲ್ಲಿ, DC ಆಫೀಸಿನಲ್ಲಿ ಉಂಟು. ತಾರೀಖ್ ಪೇ ತಾರೀಖ್ ಹಿಂದೆ 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 ದಿವಸ ದುಡ್ತಾ ಹೋಗುವುದು. ಕಾನೂನು ಕಾ ಹಾತ್ ಲಂಬಾ ಹೈ ಅಂತ ನಾವು ಹಿಂದಿ ಪಿಕ್ಚರ್ನಲ್ಲಿ ಕೇಳ್ತೇವೆ. ಅಂದರೆ ಅದರಲ್ಲಿ ಕೈ ಉದ್ದ ಉಂಟು, ಎಷ್ಟು ಹೋದರೂ ಅದು ಎಳೆದು ತರ್ತಾನೆ ಅಂತ. ಕಾನೂನು ಕಾ ಹಾತ್ ಲಂಬಾ ಹೈ ಮಗರ್ ಉಸ್ಕೋ ಪಾವ್ ನಹೀ ಹೈ. ಅದಕ್ಕೆ ಕಾಲಿಲ್ಲ ಮಿತ್ರರೇ, ಅದನ್ನು ಹೊತ್ಕೊಂಡು ಹೋಗ್ಬೇಕಾಗ್ತದೆ. ಚಹಾ ಕುಡಿಯಲಿಕ್ಕೆ ಹಣ ಇಲ್ಲ, ಊಟ ಮಾಡಲಿಕ್ಕೆ ಹಣ ಇಲ್ಲ, ಕೈಯಲ್ಲಿ ಬುತ್ತಿ ಹಿಡಿದು ಅದರ ಒಳಗೆ ಉಪ್ಪಿನಕಾಯಿ ಹಾಕಿಕೊಂಡು ಕೋರ್ಟಿನ ಆವರಣದಲ್ಲಿ ಊಟ ಮಾಡಿ ವಕೀಲರಿಗೆ ಹಣವನ್ನು ಕೊಟ್ಟು ಬರುವಂತಹ ಪರಿಸ್ಥಿತಿ. ಒಂದು ಲೆಕ್ಕದಲ್ಲಿ ನೋಡಿದರೆ ಒಂದು ದಳಾಲಿ ಅಡ್ಡದ ಹಾಗೆ. ಈಗಲೂ ಬ್ರಿಟಿಷರು ಹಾಕಿದ ಕೋರ್ಟ್. ಬ್ರಿಟಿಷರಿಗೆ ಈ ಜೂನ್ ತಿಂಗಳಲ್ಲಿ ಸೆಕೆ ಜಾಸ್ತಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಳೆ ಬರ್ತದೆ, ನಾರ್ತ್ ಇಂಡಿಯಾದಲ್ಲಿ ಜೂನ್ ತಿಂಗಳಲ್ಲಿ ಸೆಕೆ ಜಾಸ್ತಿ, ಅದಕ್ಕಾಗಿ ಕೋರ್ಟಿಗೆ ರಜೆ. ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ಮಸ್, ಅದಕ್ಕೆ ಆಚರಿಸಲಿಕ್ಕೆ ಇಂಗ್ಲೆಂಡಿಗೆ ಹೋಗಬೇಕು, ಅದಕ್ಕೆ ರಜೆ. ಈಗಲೂ ಜಡ್ಜನನ್ನು ಮೈ ಲಾರ್ಡ್, ಲಾರ್ಡ್ ಕೃಷ್ಣ, ಲಾರ್ಡ್ ರಾಮ ಹೇಳಬೇಕಾದಂಥ ನಾವು ಮೈ ಲಾರ್ಡ್. ಇಷ್ಟು ಹೇಳಿಯೂ ನ್ಯಾಯ ಉಂಟ ಹೇಳಿ? ಯಾರು ಕಾನೂನನ್ನು ತಯಾರು ಮಾಡ್ತಾರೋ ಅವರು ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವುದಿಲ್ಲ ಮಿತ್ರರೇ. ಕಾನೂನು ತಯಾರಾಗುವುದು ಪಾರ್ಲಿಮೆಂಟ್ನಲ್ಲಿ, ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವವರು ಪೊಲೀಸರು, ಜಡ್ಜರು. ಯಾರು ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾರೋ ಅವರಿಗೆ ಕಾನೂನು ಅಪ್ಲೈ ಆಗುವುದಿಲ್ಲ. ನೀವು ಸರಿಯಾಗಿ ಆಲೋಚನೆ ಮಾಡಿ. ಯಾರಿಗಾದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಟ್ಟು ಅವ ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ರು ಜಡ್ಜರಿಗೂ ಪೊಲೀಸರಿಗೂ ಶಿಕ್ಷೆ ಆಗಿದೆ? ಇಲ್ಲ. ಹಾಗಾದರೆ ಅವ ನಿರಪರಾಧಿ ಆದರೆ ಅಲ್ಲಿ ಅಪರಾಧ ಮಾಡಿದವ ಯಾರು ಎಂಬುದನ್ನು ಕೂಡ ಅದಕ್ಕೂ ಶಿಕ್ಷೆ ಇಲ್ಲ. ಅವನ ಒಂದು 15 ವರ್ಷ ವೇಸ್ಟ್ ಆದದ್ದಕ್ಕೂ ಏನು ಅದಕ್ಕೆ ಉತ್ತರ ಇಲ್ಲ. ಹಾಗಾದರೆ ಯಾರು ಕಾನೂನನ್ನು ತಯಾರು ಮಾಡ್ತಾರೋ ಅವರು ಕಾನೂನು ಇಂಪ್ಲಿಮೆಂಟ್ ಮಾಡುವುದಿಲ್ಲ. ಯಾರು ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾರೋ ಅವರಿಗೆ ಕಾನೂನು ಅಪ್ಲೈ ಆಗುವುದಿಲ್ಲ.
ಯಾರಿಗೆ ಕಾನೂನು ಅಪ್ಲೈ ಆಗಬೇಕು ಅವರಿಗೆ ಕಾನೂನಿನ ಇದು ಗೊತ್ತಿಲ್ಲ, ಕಾನೂನು ಹೇಗೆ ಆಗ್ತದೆ ಎಂಬ ಅದರ ಜ್ಞಾನ ಇಲ್ಲ. ಅದು ಕೊನೆಗೆ ಯಾರಿಗೆ ಕಾನೂನು ಅಪ್ಲೈ ಆಗ್ತದೆ ಅವರಿಗೆ ಜ್ಞಾನ ಇಲ್ಲ. ಯಾರಿಗೆ ಕಾನೂನಿನ ಬಗ್ಗೆ ಜ್ಞಾನ ಉಂಟು ಅವರು ಕಾನೂನಿನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದು ಅವರಿಗೆ ಗೊತ್ತಿದೆ. ಕೊನೆಗೆ ಬರುವಂಥದ್ದು ಈ ಹಳ್ಳಿಯ ಇವರು. ಅದಕ್ಕಾಗಿ ದುರ್ಗಾ ಪ್ರಸಾದರು ಇದನ್ನು ಸರಿಯಾಗಿ ಅರ್ಥ ಮಾಡಿ ತಮ್ಮ ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ತೊಡಗಿಸಿಕೊಳ್ಬೇಕು ಎಂಬ ನಿರ್ಧಾರದಿಂದ ಈ ಗ್ರಾಮಾಡಳಿತ ಗುತ್ತಿನ ಈ ಆಡಳಿತವನ್ನು ಒಂದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ, ಅಡಿಗೈದ ಅಶ್ವಮೇಧದ ಫಲ. ಬಹಳಷ್ಟು ಸುಲಭ ದಾರಿ ಏನೂ ಅಲ್ಲ, ಆದರೆ ಅಸಾಧ್ಯವಾದದ್ದು ಏನೂ ಅಲ್ಲ. ಸುಲಭ ದಾರಿ ಎಂಬುದು ಯಾವುದೂ ಇಲ್ಲ. ಸತತವಾಗಿ ನಡೆಯುವುದರಿಂದಲೇ ಸುಲಭ ದಾರಿ ಆಗೋದು. ಗಾಳಿಪಟ ಮೇಲೆ ಮೇಲೆ ಹೋಗೋದು ಅನುಕೂಲಕರವಾದ ಗಾಳಿಯಿಂದಲ್ಲ, ಪ್ರತಿಕೂಲಕರವಾದ ಗಾಳಿಯಿಂದಲೇ. ಹಾಗಾಗಿ ಬಹಳಷ್ಟು ಜನ ಇದು ಆಗ್ತದ ಹೋಗ್ತದ ಎಂಬ ಪ್ರಾರಂಭದಲ್ಲಿ ಅನುಮಾನ, ಮತ್ತೆ ಅವಮಾನ, ಮತ್ತು ನಿಂತರೆ ಅವನಿಗೆ ಸನ್ಮಾನ. ಹಾಗೆ ಈ ಅವಮಾನ ಅನುಮಾನ ಎಲ್ಲ ಪ್ರಾಯಶಃ ದುರ್ಗಾಪ್ರಸಾದರು ಸಿಟ್ಟರು ಸ್ವಲ್ಪ ಕೇಳಿರ್ಬೋದು. ಮಿತ್ರರೇ, ಹಕ್ಕಿ ಕಾಡಿನಲ್ಲಿರಲಿ ಗೂಡಿನಲ್ಲಿರಲಿ ಅದು ಹಾಡ್ತದೆ. ಹಕ್ಕಿಯ ರಾಗ ಕೇಳಿ ಯಾರಾದರೂ ಒಬ್ಬ ಸಂಗೀತ ವಿದ್ವಾಂಸ ಅದಕ್ಕೆ ರಾಗ ಇಲ್ಲ, ಅದಕ್ಕೆ ಸ್ವರ ಇಲ್ಲ, ಅದು ಅಕ್ಷರಗಳನ್ನು ನುಂಗುತ್ತದೆ ಅಂತ ಹೇಳಿದರೆ ಆ ಸಂಗೀತ ವಿದ್ವಾಂಸನಿಗೆ ಕೈ ತೋರಿಸಿ ಹೇಳಬೇಕಲ್ಲದೆ ಆ ಹಕ್ಕಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅದು ಅದರ ನ್ಯಾಚುರಲ್ ಇದರಲ್ಲಿ ಹಾಡ್ತಾ ಇರುತ್ತೆ. ಹಾಗಾಗಿ ಒಂದು ಸಿದ್ಧಾಂತದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ದುರ್ಗಾಪ್ರಸಾದರು. ಮಿತ್ರರೇ, ಈ ಮಣ್ಣಿನಲ್ಲಿ ಒಂದು ವಿಶೇಷ ಶಕ್ತಿ ಇದೆ, ಈ ಪ್ರಕೃತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಮಿತ್ರರೇ. ಅದು ಯಾರಿಂದ ಯಾವಾಗ ಹೇಗೆ ನಡೆಸಿಕೊಂಡು ಬರಬೇಕು ಎಂದು ಅದರಲ್ಲಿ ಅದು ಯೋಜನೆ ಎಲ್ಲ ಹಾಕಿರ್ತದೆ. ಮೆಸೊಪೊಟೇಮಿಯಾ ಎಂಬುದು ಒಂದು ಸಮೃದ್ಧವಾದ ಪ್ರದೇಶ, ಕಾಡು ಜರಿ ತೆರೆಗಳಿಂದ ಕೂಡಿದ ಪ್ರದೇಶ. ಈಗಿನ ಅರಬ್ ಕಂಟ್ರಿ ಬೇಕಂತಲೇ ಈ ಪ್ರಕೃತಿ ಅದನ್ನು ಮರುಭೂಮಿ ಮಾಡಿದ್ದು. ಯಾಕೆ ಅಂತ ಹೇಳಿದರೆ ಮುಂದಿನ ಜನಾಂಗಕ್ಕೆ ಪೆಟ್ರೋಲ್ ಬೇಕು ಎಂಬ ಹಾಗೆ. ಓಡಿಯೇ ತನ್ನ ಜೀವನವನ್ನು ಉಳಿಸಬೇಕು ಎಂಬ ಜಿಂಕೆಯ ಮರಿಗೆ ಹುಟ್ಟಿದ ಕ್ಷಣವೇ ಓಡುವ ಶಕ್ತಿಯನ್ನು ಈ ಪ್ರಕೃತಿ ಕೊಟ್ಟರೆ, ವಿಶೇಷ ಸವಲತ್ತನ್ನು ಹೊಂದಿದ ಮನುಷ್ಯನ ಮಗುವಿಗೆ 2 ವರ್ಷ ಆದರೂ ನಡೆಯಲಿಕ್ಕೆ ಆಗುವುದಿಲ್ಲ. ನಾನು ಹಳೆಯ ಸಂತಾನದ ಒಂದು ಪದ್ಧತಿಯಲ್ಲಿ ಹುಟ್ಟಿದವ ಮಿತ್ರರೇ. ಹಳೆಯ ಸಂತಾನದ ಒಳ್ಳೆಯದು ಅಥವಾ ಕೆಟ್ಟದ ಬಗ್ಗೆ ನಾನು ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡುವುದಲ್ಲ. ಈ ಹಳೆಯ ಸಂತಾನದಲ್ಲಿ ಒಂದು ಕ್ರಮ ಉಂಟು. ಮನೆಗೆ ಸೊಸೆಯನ್ನು ತರ್ತಾರೆ. ಭಾಗ್ಯಲಕ್ಷ್ಮಿ, ಮಂಗಳ, ಗೌರಿ ಹಾಗೆ ನಮ್ಮ ಮನೆಗೆ ಬಾ ಅಂತ ಬಂದು ಆ ಹುಡುಗಿ ಅಲ್ಲಿ 1-2 ಹಲಸಿನ ಮರವು, ಇಲ್ಲೊಂದು 4 ಮಾವಿನ ಮರವು ನೆಡ್ತಾಳೆ. ನನ್ನ ಮಕ್ಕಳಿಗೆ ಮರಿಮಕ್ಕಳಿಗೆ ಆಗಬಹುದು ಅಂತ. ಒಂದು ವೇಳೆ ಗಂಡ ಸತ್ರೆ 16ನೇ ದಿವಸವೇ ಈ ಮಕ್ಕಳನ್ನು ಕಂಕುಳಿನಲ್ಲಿಯೋ ಅಥವಾ ತೊಟ್ಟಿಲಿನಲ್ಲಿಯೋ ಹಿಡ್ಕೊಂಡು ತವರು ಮನೆಗೆ ಹೋಗಬೇಕಾದಂಥ ಒಂದು ಪದ್ಧತಿ. ಮನೆಯ ಯಜಮಾನ ಒಳ್ಳೆದಿದ್ರೆ ಮಗ ನೋಡು ಅಲ್ಲಿ 1-2 ಎಕರೆ ತೋಟ ಉಂಟು, ಅಲ್ಲಿ ನಿಲ್ಲು ಅಂತ ಹೇಳಲಿಕ್ಕಿಲ್ಲ. ಪದ್ಧತಿ ಹಾಗೆ. ಆದರೆ ಯಜಮಾನ ಒಳ್ಳೆಯವ ಆದರೆ ಹೋಗುವಾಗ 1-2 ಮಾತು ಹೇಳುವ ಒಂದು ಕ್ರಮ ಉಂಟು ಮಿತ್ರರೇ. ಮಗ, ದೇವರು ನಿನ್ನನ್ನು ಕೈ ಬಿಡೆಯಿರು, ದೇವರು ನಿನ್ನ ಬೆರಿ ಸಾಯಾದು ಬರುವೇರು ಅಂತ ಎಷ್ಟೋ ಸಲ ಈ ಮಾತನ್ನು ಈ ಪ್ರಕೃತಿ ನಡೆಸಿಕೊಟ್ಟಿದ್ದ ಮಿತ್ರರೇ. ಏನೂ ಇಲ್ಲದೆ ಹೊರಟಂತಹ ಈ ಮಕ್ಕಳು ಮುಂದಕ್ಕೆ ತುಂಬ ಸೌಭಾಗ್ಯದಲ್ಲಿದ್ದಂಥ ಈ ಗುತ್ತಿನ ಅಥವಾ ಮನೆಯ ಹೊರಗೆ ಹೋಗೋ ಮನೆಯವರಿಗೆ ಒಂದು ಸಹಾಯ ಮಾಡುವಂತಹ ಒಂದು ಬಹಳಷ್ಟು ನಿದರ್ಶನ ಈ ಸೌತ್ ಕೇಂದ್ರದಲ್ಲಿ ಇದೆ ಮಿತ್ರರೇ. ಯಾಕೆಂತ ಹೇಳಿದರೆ ಈ ಪ್ರಕೃತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಒಂದು 125 ವರ್ಷಗಳ ಹಿಂದೆ ಇಲ್ಲಿ ಊಟಕ್ಕಿಲ್ಲದೆ ಚಡ್ಡಿಯಲ್ಲೂ ಲುಂಗಿಯಲ್ಲೂ ಬಾಂಬೆಗೆ ಹೋದವ ಈಗ ಇಲ್ಲಿ ಆಗುವ ದೇವಸ್ಥಾನ
ನಾಗಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಬಾಂಬೆಯಿಂದ. ಯಾಕೆ? ಈ ಪ್ರಕೃತಿಗೆ, ಈ ದೈವಕ್ಕೆ ಆಗಲೇ ಗೊತ್ತಿರಬೇಕು ಅಂತ ಕಾಣ್ತದೆ. ಮುಂದೊಂದು ದಿನ ನನ್ನ ದೇವಸ್ಥಾನ ಅಜೀರ್ಣಾವಸ್ಥೆಗೆ ಇರುವಾಗ ಅದನ್ನು ಜೀರ್ಣಾವಸ್ಥೆಗೆ ತರಬೇಕಾದ್ರೆ ಈಗ ಊಟಕ್ಕಿಲ್ಲದೆ ಹೋಗಬೇಕು ಅಂತ. ಪ್ರಕೃತಿ, ಈ ದೈವ ಯಾರಿಂದ ಯಾಕೆ ಮಾಡಿಸ್ಕೊಳ್ತದೆ ಯಾವಾಗ ಮಾಡಿಸ್ಕೊಳ್ತದೆ ಎಂಬುದು ಸರಿಯಾಗಿ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಿತ್ರರೇ, ನಮಗೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಇಲ್ಲಿಯ ಮಣ್ಣು ನಮಗೆ ಕೊಟ್ಟಿದೆ. ದುರ್ಗಾಪ್ರದ ಶೆಟ್ಟರಿಗೆ ಖಾಲಿ ವ್ಯಕ್ತಿ ಅಲ್ಲ, ಅವರಿಗೆ ಮನಸ್ಸನ್ನು ಕೊಟ್ಟಿದ್ದಾರೆ. ಆ ಛಲ, ಆ ವಿಶ್ವಾಸ ಎಲ್ಲವನ್ನೂ ಪ್ರಕೃತಿ ಕೊಟ್ಟಿದೆ. ಹಾಗಾಗಿ ಯಾರೋ ಹೇಳಿದ್ರು ಇಲ್ಲಿ ನಮ್ಮ ವಿಕ್ರಮಾರ್ಜುನ ಹೆಗಡೆ, ರಾಮ ಮಂದಿರಕ್ಕೆ ಹೋಗುವಾಗ ಅದು ರಾಮ ಮಂದಿರ ಆಗ್ತದೆ ಎಂಬ ವಿಶ್ವಾಸದಿಂದಿಲ್ಲ ಕರಸೇಕರು ಹೋದದ್ದಲ್ಲ. ಒಂದಲ್ಲ ಒಂದು ದಿನ ಆಗಬಹುದು ಅಂತ. ಒಂದಲ್ಲ ಒಂದು ದಿನ ಈ ನ್ಯಾಯಾಂಗ ವ್ಯವಸ್ಥೆ ಈ ಮಣ್ಣಿನಲ್ಲಿ ಬಂದೇ ಬರ್ತದೆ ಮಿತ್ರರೇ. ನಾನು ಇರ್ತೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಂದೇ ಬರುತ್ತದೆ. ಯಾಕೆಂತ ಹೇಳಿದರೆ, ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಒಂದು ಚಿಕ್ಕ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈ ಮೌಲ್ಯ ಅಥವಾ ಧರ್ಮ ಇದನ್ನು ಮೀರಿ ನಡೆದವರು ಹಿಂದೆ ಇರಲಿಲ್ವಾ? ವಿಶ್ಲೇಷಿಸಿದ್ರೆ ಬಹಳಷ್ಟು ಜನ ಇದ್ದಾರೆ. ಧರ್ಮವನ್ನೇ ಎತ್ತಿದ್ದಂಥ ಧರ್ಮರಾಯನು ಸುಳ್ಳು ಹೇಳಿದಾನಲ್ಲ, ದ್ರೋಣನ ವಧೆಯಲ್ಲಿ ಸುಳ್ಳು ಹೇಳಿದ್ದಾನೆ. ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ಇವರೆಲ್ಲ ಬ್ರಾಹ್ಮಣ ವೇಷದಲ್ಲಿ ಹೋಗಿ ಅದನ್ನು ಸ್ವಯಂವರವನ್ನು ಜಯಿಸಿದ ನಂತರ ಏನು ಬ್ರಾಹ್ಮಣ ಅಂತ ಹೇಳಿ ಅಲ್ಲಿ ಕ್ಷತ್ರಿಯರು ಯುದ್ಧಕ್ಕೆ ಬರುವಾಗ ಧರ್ಮರಾಯ ನಕುಲ ಸಹೋದರರನ್ನು ಹಿಡ್ಕೊಂಡು ಓಡಿದ. ಭೀಮ ಮಾತ್ರ ಅರ್ಜುನನಿಗೆ ಸಹಾಯಕ್ಕೆ ನಿಂತದ್ದು ಮಿತ್ರರೇ. ಮನೆಗೆ ಬಂದು ಇದನ್ನು ಏನ ಮಾಡಬೇಕು, ಹಣ್ಣನ್ನು ಹಂಚಿ ತಿನ್ನಿ ಅಂತ. ಅದಕ್ಕೆ ಬಹಳಷ್ಟು ಸೊಲ್ಯೂಷನ್ ಇತ್ತು. ಆದರೂ ಧರ್ಮರಾಯ ಹೇಳಿದ, ಐವರಿಗೂ ಮದುವೆ ಮಾಡಿಸಿ ಅಂತ. ನನಗೆ ಮೊದಲು ಮದುವೆ ಮಾಡಿಸಿ ಅಂತ. ಅದೇ ಭೀಮ ಹಿಡಿಮಿಯನ್ನು ಮದುವೆ ಆಗಿ ಬಂದ ನಂತರ ಇದು ಎಲ್ರಿಗೂ ಮದುವೆ ಮಾಡಿಸಿ ಅಂತ ಹೇಳಿಲ್ಲ. ಕ್ಷತ್ರಿಯನಾಗಿ ಯುದ್ಧಕ್ಕೆ ಹೋಗುವಾಗ ರಕ್ತ ಬೀಳುವಂಥದ್ದು ಸಹಜ. ಆದರೂ ಇವನ ರಕ್ತ ಭೂಮಿಗೆ ಬೀಳಬಾರ್ದು, ಯಾರಾದರೂ ಒಬ್ಬ ಇಟ್ಕೊಳ್ಳಿಕ್ಕೆ ಬೇಕು ಅಂತ ಯಾವ ಧರ್ಮ ಹೇಳಿ? ಶ್ರೀಕೃಷ್ಣ ಕಾನೂನನ್ನು ವಿರೋಧಿಸಿದ್ದಾನೆ, ಕಾನೂನನ್ನು ಮುರಿದಿದ್ದಾನೆ, ಧರ್ಮ ಮಾತ್ರ ಸ್ಥಾಪನೆ ಮಾಡಿದ್ದಾನೆ ಅಂತ ಮಿತ್ರರೇ. ದ್ರೋಣನ ವಧೆಯಲ್ಲೇ ಆಗಲಿ ಕಾನೂನು ಮುರಿದು ಬಿದ್ದಿದೆ. ಕರ್ಣನ ವಧೆಯಲ್ಲೇ ಆಗಲಿ ನಿರಾಯುಧನ ಆಗುವಾಗ ಅವನಿಗೆ ತೋರಿಸಿ ಹೊಡೆಯ ಅಂತ. ದುರ್ಯೋಧನನ ವಧೆಯಲ್ಲೇ ಆಗು ಮುರಿ ಅಂತ. ಧರ್ಮ ಸಂಸ್ಥಾಪನೆಗೆ ಅದನ್ನು ಮುರಿದ ಅಂತ ಎಂಬುದಂತೂ ಸತ್ಯ. ಹಾಗಾದರೆ ದುರ್ಯೋಧನ ಹೇಗಿದ್ದ? ದುರ್ಯೋಧನ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದ, ಧರ್ಮ ಅವನಿಗೆ ಬೇಕಾಗಿರಲಿಲ್ಲ ಅಷ್ಟೇ. ಪಗಡೆ ಆಟದಲ್ಲಿ ಗೆದ್ದದ್ದು ಹೌದು, ಅದರಲ್ಲಿ ಒಂದು ಹಕ್ಕು ಸ್ಥಾಪನೆ ಮಾಡುವಂಥದ್ದು ಅವನ ಕರ್ತವ್ಯ ಅಂತ ಮಾಡಿದ ಅಷ್ಟೇ. ಸಾವಿನ ಸಮಯದಲ್ಲಿಯೂ ಧರ್ಮವನ್ನು ಬಿಡಲಿಲ್ಲ, ಯುದ್ಧದ ವಿರುದ್ಧ ರೀತಿಯಲ್ಲಿ ಯುದ್ಧ ಮಾಡಲಿಲ್ಲ. ಮಿತ್ರರೇ, ಇನ್ನೂ ಮುಂದುವರಿಸಿ ಹೇಳುವುದಾದರೆ ವ್ಯಾಸ ಭಾರತದಲ್ಲಿ ಬರುವಂತಹ ಒಂದು ಮಾತು, ಯುದ್ಧ ಅನಿವಾರ್ಯ ಆಗ್ತದೆ ದುರ್ಯೋಧನನಿಗೆ. ಈ ರಣವೀಳ್ಯವನ್ನು ಶ್ರೀಕೃಷ್ಣನ ಕೈಗೆ ಕೊಡುವಾಗ ದುರ್ಯೋಧನ ಹೇಳೋ ಮಾತು ನೋಡಿ, ನಮ್ಮ ಖಳನಾಯಕನಲ್ಲಿಯೂ ಎಂಥ ಮಾತು ಬರ್ತದೆ ಅಂತ. ಶ್ರೀಕೃಷ್ಣ, ನಿನ್ನನ್ನು ಎಲ್ಲರೂ ದೇವರು ಅಂತ ಕರೀತಾ ಇದ್ದಾರೆ. ದೇವರಾಗಿ ನೀನು ನನ್ನ ವೈರ್ಯ ಪಾಳ್ಯದಲ್ಲಿ ಇದ್ದಿ. ಹಾಗಾದರೆ ನನಗೆ ದೇವರು ಬಿಟ್ಟವ, ದೇವರು ಕೈ ಬಿಟ್ಟವ ಅಂತ ಆಯ್ತು. ನೋಡು, ತೆಗೋ ಈ ರಣವೀಳ್ಯವನ್ನು. ಜಾನಾಮಿ ಧರ್ಮಂ ನಚೇಮ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚೇಮ ನಿವೃತ್ತಿ, ಕನಾಪಿ ದೇವೇನ ಹೃದಯಸ್ಥಿತಿನ ಯಥಾನೀಪ್ಸೋತ್ಮಿ ತಥಾ ಕರೋಮಿ. ಧರ್ಮ ಯಾವುದು ಅಂತ ಗೊತ್ತುಂಟು ಶ್ರೀಕೃಷ್ಣ, ಆದರೆ ಅದರ ಮುಖಾಂತರ ನಡೆಯಲಿಕ್ಕೆ ಪ್ರವೃತ್ತಿ ಬರುವುದಿಲ್ಲ. ಯಾವುದು ಅಧರ್ಮ ಅಂತಲೂ ಗೊತ್ತುಂಟು, ಅದರಲ್ಲಿ ನಡೆಯಲಿಕ್ಕೆ ನನಗೆ ಪ್ರವೃತ್ತಿಯೂ ಬರುವುದಿಲ್ಲ, ಇದನ್ನು ಬಿಡಲಿಕ್ಕೆ ನಿವೃತ್ತಿಯೂ ಆಗುವುದಿಲ್ಲ. ಹಾಗಾದರೆ ಏನು? ಕನಾಪಿ ದೇವೇನ ಹೃದಯಸ್ಥಿತೇನ, ದೇವರಾಗಿ ನೀನಿಲ್ಲ, ನನ್ನ ಹೃದಯದಲ್ಲಿ ಇದ್ದಂಥ ದೇವರು ನನಗೆ ಏನು ಹೇಳ್ತಾ ಇದ್ದಾನೆ ಹಾಗೆ ನಡೆಯುತ್ತಾ ಇದ್ದೇನೆ ಅಂತ. ನೋಡಿ, ಒಬ್ಬ ಖಳನಾಯಕನಲ್ಲಿಯೂ ಅಂಥ ಒಂದು ಒಳ್ಳೆಯ ಗುಣ ಇತ್ತು ಮಿತ್ರರೇ.
ಇನ್ನು ಯುದ್ಧ ಗೆದ್ದು ಸರತಲ್ಪದಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಇನ್ನು ರಾಜ್ಯಭಾರ ಹೇಗೆ ಮಾಡುವುದು ಅಂತ ತಿಳಿಯಲು ಪಾಂಡವರು ಸರತಲ್ಪದಲ್ಲಿದ್ದ ಭೀಷ್ಮಾಚಾರ್ಯರಿಗೆ ಬರ್ತಾರೆ. ಬಂದಂತಹ ಮೊಮ್ಮಕ್ಕಳನ್ನು ಕಂಡು ಭೀಷ್ಮ ಹೇಳುವ ಮಾತು ಹೀಗುಂಟು, ವ್ಯಾಸಭಾರತದಲ್ಲಿ ಬರುವಂಥದ್ದು. ಧರ್ಮರಾಯ, ರಾಮರಾಜ್ಯ ಹೋಯಿತು, ಈಗ ಶ್ರೀಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಧರ್ಮ ಸಾಮ್ರಾಜ್ಯ ಮಾಡಬೇಕು ಅಂತ ನೀನು ಬಂದಿದ್ದಿ. ಆದರೆ ಈ ಪ್ರಜಾವರ್ಗ ಹೇಗೆ ಇತ್ತು, ಹಿಂದೆ ಹೇಗಿತ್ತು ಅಂತ ಹೇಳಿದರೆ, ನಾ ರಾಜ್ಯೋ ನಾ ರಾಜ್ಯಂ ಆಸೀತ್ ನ ಚ ದಂಡೋ ನಾ ದಡ್ಡಿಕ ಧರ್ಮಯೇವ ಪ್ರಜಾ ಸರ್ವದಾ ರಕ್ಷಂತಸ್ಮಿ ಪರಸ್ಪರಂ ಅಂತ ಹೇಳಿದರೆ, ನಾ ರಾಜ್ಯವೂ ಇರಲಿಲ್ಲ, ರಾಜನೂ ಇರಲಿಲ್ಲ, ದಂಡಿಸುವವನು ಇರಲಿಲ್ಲ, ದಂಡನೆಗೆ ಒಳಪಡುವವನು ಇರಲಿಲ್ಲ. ಧರ್ಮ ಮಾತ್ರ ಪ್ರಜೆಗಳ ರಕ್ಷಣೆ ಮಾಡ್ತಾ ಇತ್ತು. ಪರಸ್ಪರ ಒಬ್ಬರನ್ನೊಬ್ಬರನ್ನು ರಕ್ಷಣೆ ಮಾಡುವಂಥದ್ದು ಅಂದಿನ ಧರ್ಮ ಆಗಿತ್ತು. ಅದು ಎಲ್ರಿಗೂ ಶ್ರೀರಕ್ಷೆ ಆಗಿತ್ತು ಅಂತ ದುರ್ಗಾಪ್ರಸಾದ್ರೆ, ಪರಸ್ಪರ ರಕ್ಷಣೆ ಮಾಡುವಂಥ ಭೀಷ್ಮ ಹೇಳಿದ ಧರ್ಮ ಎಲ್ಲಿಂಟು ಹೇಳಿ, ಈಗ ಪರಸ್ಪರ ಕಿತ್ತು ತಿನ್ನುವ ಮಟ್ಟಿಗೆ ಇಲ್ಲಿಯ ಪರಿಸ್ಥಿತಿ ಬಂದಿದೆ. ಈ ಪರ್ವಕಾಲದಲ್ಲಿ ನೀವು ಒಂದು ಧರ್ಮಾಡಳಿತ ಮಾಡಬೇಕು ಎಂಬ ನಿಶ್ಚಯ ಮಾಡಿದಿರಿ. ಶಾಬಾಸ್. ಇನ್ನೂ ಕೆಲವು 1000 ವರ್ಷಗಳ ನಂತರ ನಮ್ಮ ರಾಜ್ಯದವನೇ ಆದ ಬಸವ ಕಲ್ಯಾಣದಲ್ಲಿ ಹೇಳಿದ, ಕಳಬೇಡ, ಕೊಳಬೇಡ, ವಿಷಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂತ. ದುರ್ಗಾಪ್ರಸಾದರೆ, ಈಗ ಬಸವಣ್ಣ ಹೇಳಿದ ರೀತಿಯಲ್ಲಿ ಬಾಳಲಿಕ್ಕೆ ಸಾಧ್ಯ ಉಂಟಾ? ಈಗ ಕಳಬೇಕು, ಕೊಲಬೇಕು, ವಿಷಯ ನುಡಿಯಲು ತನ್ನ ಬಣ್ಣಿಸಬೇಕು, ಇದರ ಅಳಿಯಲು ಬೇಕು, ಇದೇ ಬದುಕುವ ದಾರಿ ಎಂಬ ಪರಿಸ್ಥಿತಿಯಲ್ಲಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಧರ್ಮಾಡಳಿತ ಬೇಕು. ಹಾಗಾಗಿ ನಿಮ್ಮನ್ನು ಈ ಮಣ್ಣು ಕೊಟ್ಟಿದಲ್ಲ, ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ದುರ್ಗಾಪ್ರಸಾದ್. ಒಂದಲ್ಲ ಒಂದು ಸಮಯದಲ್ಲಿ ಈ ಧರ್ಮಾಡಳಿತ ಬರ್ತದೆ ಅಂತ ಹೇಳಿದೆ ನಾನು. ಯಾಕೆ ಆ ವಿಶ್ವಾಸದಲ್ಲಿ ಹೇಳಿದೆ ಅಂತ ಹೇಳಿದರೆ, ಜೈಮಿನಿ ಭಾರತದಲ್ಲಿ ಒಂದು ಮಾತು ಬರ್ತದೆ ಮಿತ್ರರಿಗೆ. ಅಶ್ವಮೇಧ ಯಾಗವನ್ನು ಮಾಡಿ ಈ ಚಕ್ರವರ್ತಿ ಕಿರೀಟವನ್ನು ತನ್ನ ತಲೆಗೆ, ಶ್ರೀಕೃಷ್ಣ ಧರ್ಮರಾಯನ ತಲೆಗೆ ಇಡುವಾಗ ಧರ್ಮರಾಯ ಹೇಳುವ ಮಾತೊಂದುಂಟು. ಶ್ರೀಕೃಷ್ಣ, ಬಂಧು ಜನರು, ಗುರು ಹಿರಿಯರು ಎಲ್ಲ ಯುದ್ಧದಲ್ಲಿ ಕಳ್ಕೊಂಡ್ರು. ಈಗ ಈ ಕಿರೀಟ ಬಹಳಷ್ಟು ಮಹತ್ವವಾದದ್ದು. ಆದರೂ ಬಂಧು ಜನರು ಇಲ್ಲದೆ ಈ ಕಿರೀಟ ನನ್ನ ತಲೆಗೆ ಹೇಗೆ ಕಾಣ್ತದಂತ ಹೇಳಿದೆ, ಶಿಷ್ಯರಿಂದ ಅಭಿವೃದ್ಧಿಸದ ಗುರುವಿನಂತೆ, ವೈದುಷ್ಯದಿಂ ಸಾವಯ್ಯದ ವಿಪ್ರನಂತೆ, ಸುಭವಿಷ್ಯದಿಂ ಸಾವಯ್ಯದ ವನ್ಯಂತೆ, ಸಲೀಲಾಶ್ರಯವಂ ಆಶ್ರಯಿಸಿದ ಕೃಷ್ಯದಂತೆ ಅಂತ ಹೇಳಿದರೆ, ಈ ಕಿರೀಟಕ್ಕೆ ಎಷ್ಟು ಮಹತ್ವವಿದ್ರೂ ಬಂಧು ಜನರಿಲ್ಲದೆ ಅರ್ಥವಿಲ್ಲದೆ ವ್ಯರ್ಥವಾಗಿ ಕಾಣ್ತಾ ಉಂಟು ಅಂತ. ಅದರಲ್ಲಿ ಎಲ್ಲ ಮಾತನ್ನು ತೆಗೊಳ್ಳುವುದಿಲ್ಲ ಮಿತ್ರರೇ, ನಾನು ಒಂದೇ ಮಾತನ್ನು ತೆಗೊಳ್ಳುವುದು, ಶಿಷ್ಯರಿಂದ ಅಭಿವೃದ್ಧಿಸದ ಗುರುವಿನಂತೆ. ಗುರು ಎಷ್ಟೇ ವಿದ್ವತ್ ಇರಲಿ, ಅವ 4 ಜನ ಶಿಷ್ಯಂದಿರನ್ನು ಮಾಡದಿದ್ರೆ ಅವನ ಗುರುವತ್ತಕ್ಕೆ ಅಷ್ಟು ಮಹತ್ವ ಇಲ್ಲ. ವೈದುಷ್ಯ ವಿದ್ವತ್ ಇಲ್ಲದ ಬ್ರಾಹ್ಮಣ, ಹವಿಷು ಉಳಿದ ಯಜ್ಞ ಕುಂಡ, ಅದು ನಮ್ಮ ತುಳುವಿನಲ್ಲಿ ತೂಟಾನ್ ಅಂತ, ತೂಟಾನ್ನಲ್ಲಿ ಹೊಗೆ ಬರ್ತದೆ, ಬೆಂಕಿಯೂ ಬರ್ತದೆ. ಸಲೀಲಾಶ್ರಯ, ನೀರಿನ ಆಶ್ರಯ ಇಲ್ಲದ ಕೃಷಿ ಭೂಮಿ ಎಷ್ಟು ಉಂಟು ಅಂತ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನೀರಿನ ಆಶ್ರಯ ಉಂಟಾ ಅಂತ. ಹಾಗೆ ಅಂಥದ್ದು ಇಲ್ಲದಿದ್ದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಹೇಳಿದ. ಶಿಷ್ಯರಿಂದ ಅಭಿವೃದ್ಧಿಸದ ಗುರುವಿನಂತೆ. ದುರ್ಗಾಪ್ರಸಾದ್ರೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ದುರ್ಗಾಪ್ರಸಾದರು ಒಂದು 4-5 ಶಿಷ್ಯಂದಿರನ್ನು ತಯಾರು ಮಾಡಿದ್ದಾರೆ. ತಿಂಗಳೇ ವಿಕ್ರಮಾರ್ಜುನ ಹೆಗಡೆ ಅವರೇ, ಒಂದು ನವೀನ್ ಶೆಟ್ರು, ಒಂದು ದೇವದಾಸ್ ಶೆಟ್ರು, ಒಂದು ಪ್ರಭಾಕರ್ ಶೆಟ್ರು, ಮತ್ತು ಅವರ ಮಿಸ್ಸಸ್ ಸುನೇಲ, ಎಲ್ಲರೂ ಒಂದು ಒಳ್ಳೆಯ ಶಿಷ್ಯಂದರು. ಹಾಗಾಗಿ ಗುರು ಇಲ್ಲದಿದ್ದರೂ ಕೂಡ ಈ ಶಿಷ್ಯರ ಮಾತು ಇನ್ನು ಹಲವಾರು ವರ್ಷಗಳ ತನಕ ಉಳಿತದೆ. ಇವರ ಮಾತನ್ನು ಮುಂದಕ್ಕೆ ಕೊಂಡೋಗ್ತಾರೆ ಎಂಬ ವಿಶ್ವಾಸ ನನಗುಂಟು ಮಿತ್ರರೇ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧನಲ್ಲಿಯೂ ಕೂಡ ಒಂದು ಆಸೆ ಇತ್ತಂತೆ. ತಾನು ಕಂಡುಕೊಂಡಂತಹ ಸತ್ಯವನ್ನು ಪ್ರಪಂಚ ಮುಖಕ್ಕೆ ಗೊತ್ತಾಗಬೇಕು ಅಂತ. ಹಾಗೆ ಅದನ್ನು ಪ್ರಸಾರ ಮಾಡಿದಲ್ಲ, ಅವನ ಶಿಷ್ಯಂದಿರು ಪ್ರಸಾರ ಮಾಡಿದರು.
ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧನಲ್ಲಿಯೂ ಒಂದು ಆಸೆ ಇತ್ತು. ನಮ್ಮ ವರ್ಧಮಾನ ಸೆಟ್ರಲ್ಲಿಯೂ ಒಂದು ಆಸೆ ಉಂಟು. ಒಂದಲ್ಲ, ನಾನು ಬರುವಾಗ ಹೇಳಿದ್ದು ವಿದ್ಯಾಧರ ಸೆಟ್ರೆ, ಒಂದಲ್ಲ ಒಂದು ದಿವಸ ಈ ಮಣ್ಣಿನಲ್ಲಿ ಇಂಥ ಒಂದು ಪುರಾತನ ವಿಧದ ಒಂದು ನ್ಯಾಯ ಪರಂಪರೆ ಬರ್ತದೆ ದುರ್ಗಾಪ್ರಸಾದ್, ಖಂಡಿತ ಬರ್ತದೆ. ನಾನು ಇನ್ನೊಂದು ಮಾತು ನಿಮಗೆ ಹೇಳುವುದೇನಂತ ಹೇಳಿದರೆ, ಸ್ವಲ್ಪ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕಾದ್ರೆ ಅದು ಈಗಿನ ಪದ್ಯದ, ಹಿಂದಿ ಪದ್ಯದ ಹಾಗೆ ಅಲ್ಲ ಮಿತ್ರರೇ. ಇದು ಪಾಕಾದೆ ಅಂತ ಪದ್ಯದ ಹಾಗೆ ಇಮಿಡಿಯೇಟ್ ಮಂಡೆಗೆ ಹೋಗುವಂಥ ಇದು ಸುದ್ದಿ ಅಲ್ಲ. ಇದೊಂದು ಶಾಸ್ತ್ರೀಯ ಸಂಗೀತದ ಹಾಗೆ. ಇಬ್ಬರು ಮುಸಲ್ಮಾನ್ ಹುಡುಗರು ವ್ಯಾಪಾರ ಮಾಡಬೇಕು ಅಂತ ತಾಮ್ರದ ಅಂಗಡಿ ಓಪನ್ ಮಾಡಿದ್ರಂತೆ. ಅವರಿಗೆ ಗ್ರಾಚಾರಕ್ಕೆ ವ್ಯಾಪಾರವೇ ಆಗಲಿಲ್ಲ. ಗ್ರಾಚಾರಕ್ಕೆ ಅವರ ಅಂಗಡಿಯ ಪಕ್ಕದಲ್ಲಿ ಒಂದು ಶಾಸ್ತ್ರೀಯದ ಸಂಗೀತದ ಶಾಲೆ ಶುರುವಾಗ್ತದೆ. ಶಾಸ್ತ್ರೀಯ ಅಂತ ಹೇಳಿದರೆ ನಿಮಗೆ ಗೊತ್ತುಂಟಲ್ಲ, ತಕ್ಕ ದಿಮ್ ಅಂತ ಹೇಳುವಾಗ ಇವರಿಗೆ ತಲೆಗೆ ಹ್ಯಾಮರ್ನಲ್ಲಿ ಬಡಿದ ಹಾಗೆ ಆಗ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಕೇಳುವ ಅಭ್ಯಾಸ ಆಯಿತು. ಮತ್ತು ಕೆಲವು ದಿವಸ ಆದ ನಂತರ ಕೇಳಿದರೆ ತೊಂದರೆ ಇಲ್ಲ ಅಂತಾಯಿತು. ಇನ್ನೂ ಕೆಲವು ದಿವಸ ಆದ ನಂತರ ಕೇಳದಿದ್ದರೆ ಆಗುವುದಿಲ್ಲ ಎಂಬ ಮನಸ್ಥಿತಿಗೆ ಈ ಇಬ್ಬರು ಮುಸಲ್ಮಾನ್ ಹುಡುಗರು ಬರ್ತಾರೆ. ಆಗ ಒಬ್ಬ ಗ್ರಾಹಕಿ ಇವರ ಅಂಗಡಿಗೆ ಬರ್ತಾನೆ. ಒಂದು ತಾಮ್ರದ ತಗಡು ಬೇಕು ಅಂತ ಬೇಡಿಕೆ ಇಡ್ತಾನೆ. ಇಷ್ಟರಲ್ಲಿ ಆಗುವಾಗ ಈ ಗಲ್ಲೆಯಲ್ಲಿ ಕೂತ ಹುಡುಗನಿಗೆ ಈ ಶಾಸ್ತ್ರೀಯ ಸಂಗೀತದ ಹುಚ್ಚು ಹಿಡಿದಾಗಿದೆ. ಅವ ಒಳಗಡೆ ಸಾಮಾನು ಕಟ್ಟಿಕೊಡುವ ಹುಡುಗನ ಹತ್ರ ಹೇಳ್ತಾನಂತೆ, ತಗಡ್ತಾ ತಾಮ್ರ ತಗಡ್ತಾ ಅಂತ. ಈ ಒಳಗೆ ಇಡುವ ಹುಡುಗನಿಗೂ, ಚಿಕ್ಕ ಹುಡುಗ, ಅವನಿಗೂ ಈ ಸಂಗೀತ, ಶಾಸ್ತ್ರೀಯ ಸಂಗೀತ ಕೇಳಿ ಕೇಳಿ ಅವನಿಗೂ ಸ್ವಲ್ಪ ಹುಚ್ಚು ಹಿಡಿದಾಗಿದೆ. ಅವ ಈ ತಾಮ್ರದ ತಗಡಿನ ಕಟ್ಟನ್ನು ಎತ್ತುವಾಗ ಅದು ತುಂಬ ಭಾರವಾಗಿದೆ. ಅವ ಅಲ್ಲಿಂದಲೇ ಈ ಗಲ್ಲೆಯಲ್ಲಿದ್ದ ಹುಡುಗನಿಗೆ ಹೇಳ್ತಾನಂತೆ, ದಿನ್ನತ್ತ ತಗಡ್ ದಿನ್ನತ್ತ, ತಾಮ್ರ ತಗಡ್ ದಿನ್ನತ್ತ ಅಂತ. ಇದು ಶಾಸ್ತ್ರೀಯ ಸಂಗೀತ ಮಿತ್ರರೇ. ಇದು ಹಿಡಿಲಿಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ಭಾಳಷ್ಟು ಸಮಯ ಇರ್ತದೆ. ಬಟ್ ಭಾಳಷ್ಟು ಒಳ್ಳೆಯ ಜನ ಈ ಕಾನ್ಸೆಪ್ಟನ್ನು ಹಿಡಿದಿದ್ದಾರೆ. ಅದೊಂದು ಬಾರಿ ಇಂಪಾರ್ಟೆಂಟ್. ಅದಕ್ಕೆ ಸರಿಯಾಗಿ ಅವರ ಧರ್ಮಪತ್ನಿ ಉಷಾಕ್ಕ ಏತು ಪುಗಾರಲ್ಲ ಅವತ್ತು ನಾನು ಮಸ್ತ್ ಎಲ್ಲ ಬುಡದಿ ಕಂಪೇರಬಲ್ ಪಂಡ್ರೆ ಅರೆಂತುದು ಕಲ್ಪೊಡಿ ಇವಂಡು ಧರ್ಮಪತ್ನಿ ಅಂತ ಹೇಳ್ತಾರೆ. ಪ್ರತಿಯನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸುವವಳು ಧರ್ಮಪತ್ನಿ ಅಂತ. ಸಹಧರ್ಮಿಣಿ ಅಂತಲೂ ಹೇಳ್ತಾರೆ. ಪತಿಯ ಎಲ್ಲ ಕಾರ್ಯದಲ್ಲಿ ಸಹವರ್ತಿ ಆಗಿರುವವಳು ಸಹಧರ್ಮಿಣಿ ಅಂತ. ಮದುವೆ ಆದ ನಂತರ ಹುಡುಗಿಯರನ್ನು ಮಹಿಳೆ ಅಂತ ಹೇಳ್ತಾರೆ. ಮಹಿ ಅಂದ್ರು ಭೂಮಿ, ಇಳ ಅಂದ್ರು ಭೂಮಿ. ಈ ಭೂಮಿಯ ಜವಾಬ್ದಾರಿಯನ್ನು ಸರಿಯಾಗಿ ಅರ್ಥ ಮಾಡಿ ನೀವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ವಿಶಾಖ. ಒಂದು ವಿಷಯ ಹೇಳುವುದೇನಂತ ಹೇಳಿದರೆ, ಈಗ ದುರ್ಗಾಪ್ರಸಾದರು 2x2 8 12 ಹೇಳಿದ್ರು ಕೂಡ ಉಷಾಕ್ಕ ಹೌದಾ ಅಂತ ನಂಬೋದು. ಯಾಕೆಂತ ಹೇಳಿದರೆ ಮೋದಿ ಏನಾದರೂ ಮಾಡಿರಬೇಕು. 2x2 4 ಅಲ್ಲ, 2x2 ಈಗ 10 ಅಷ್ಟು innocent. ಉಷಾಕ್ಕ ಮುಂದೇನೆ ಯಾನಿ ಎನ್ನ ಬಿಡಿದಿಡ 2x2 4 ಅಂತ ಹೇಳಿದ್ರು ನನ್ನ ಹೆಂಡತಿ ಹೇಳ್ತಾಳೆ. ಹೌದಾ 2x2 4? ನಿಮ್ಮ ಅಪ್ಪನ ಹಣ ಮಾಡಿ ಹೇಳಿ, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ 2x2 4 ಅಂತ. ನಂಬಿಕೆ ಇಲ್ಲ. ದುರ್ಗಾಪ್ರಸಾದರು ನಾಳೆ ನಾನು ಹುಲಿವೇಷ ಹಾಕ್ತೇನೆ ಅಂತ ಹೇಳಿದ್ರು, ಹಿಂದಿನ ದಿವಸ ಅವರಿಗೆ ಎಣ್ಣೆ ಎಲ್ಲ ಹಾಕಿ ಜೈ ಶ್ರೀರಾಮ್ ಅಂತ ಕಳಿಸ್ಬೋದು. ನಾನು ಹುಲಿವೇಷ ಹಾಕ್ತೇನೆ ಅಂತ ನನ್ನ ಹೆಂಡತಿಗೆ ಹೇಳಿದರೆ ಅಂದ, ಹುಲಿವೇಷ ಹಾಕ್ತೀಯ? ನಾನು ನಿನ್ನನ್ನು ಮದುವೆ ಆದ ನಂತರ ಇಷ್ಟರ ತನಕ ಬೇರೆ ಬೇರೆ ವೇಷವೇ ಕಟ್ಟಿತ್ತು, ನೀನು ಈಗ ಹುಲಿವೇಷ ಹಾಕ್ತಿ, ಹಾಕು. ಆದರೆ ಹುಲಿವೇಷ ತೆಗೆದು ನೀನು ವಾಪಸ್ ಬರಬಾರ್ದು ಅಂತ. ಹಾಗಾಗಿ ನನಗೆ ಹುಲಿವೇಷ ಹಾಕಲಿಕ್ಕೆ ಪರ್ಮಿಷನ್ ಉಂಟು, ಹುಲಿವೇಷ ತೆಗೆದು ಬರಲಿಕ್ಕೆ ಪರ್ಮಿಷನ್ ಇಲ್ಲ ಮಿತ್ರರೇ. ಈಗ ನನ್ನ ಮಟ್ಟಿಗೆ ಉಷಾ ಅಕ್ಕ ಮಾಡಿದ ಒಂದೇ ಒಂದು ತಪ್ಪು ಕೆಲಸ ಅಂದರೆ 4 ಹುಡುಗಿಯರನ್ನು ಎತ್ತದ್ದು. ಅವರು ಒಂದು 7-10 ಹುಡುಗಿಯರನ್ನು ಹೇರಬೇಕಾಗಿತ್ತು. ಇನ್ನು ಒಂದು ಕೆಲಸ ಮಾಡಿ ಉಷಾಕ್ಕ, ನೀವು ಈ 4 ಹುಡುಗಿಯರಿಗೆ ಒಂದೇ ಕಡೆಯಲ್ಲಿ ಒಬ್ಬ ಹುಡುಗ ಸಿಕ್ಕಿದಂತೆ ಅಲ್ಲಿಯೇ ಮದುವೆ ಮಾಡಿ ಕೊಡಬೇಡಿ. ಅಂದರೆ ಪುತ್ತೂರಿನಲ್ಲಿ ಕಾಸರಗೋಡು ಒಂದೇ ಕಡೆ ಕೊಡಬೇಡಿ. ಈ 4 ಹುಡುಗಿಯರನ್ನು 4 ಕಡೆಗೆ, ಒಂದು ಕುಂದಾಪುರ, ಒಂದು ಹೆಬ್ರಿ, ಒಂದು ಪುತ್ತೂರು, ಹೀಗೆ ಕೊಡಿ. ಹೋದ ಮನೆತನ ಅಲ್ಲ,
ಹೋದ ಊರು ಒಳ್ಳೆಯದಾಗ್ತದೆ ಎಂಬುದು ಸತ್ಯ ಮಿತ್ರರೇ. ಹಾಗಾಗಿ ಒಳ್ಳೆಯ ಒಂದು ಕೆಲಸದಲ್ಲಿ ನೀವು ದಂಪತಿಗಳಿಗೆ ತೊಡಗಿದ್ದೀರಿ ಮಿತ್ರರೇ. ಪದವಿ ಪೂರ್ವ ಪುಣ್ಯಾನಾಂ ಲಿಖತೆ ಜನ್ಮ ಪತ್ರಿಕಾ ಎಲ್ಲ ನಮ್ಮ ದುರ್ಗಾಪ್ರಸಾದರು ಬರೀತಾ ಇದ್ದಾರೆ. ಪದವಿ ಪಂಡಿತ ಜೋಯಿಸ ಬರೆಯುವುದಾದರೆ ಯಾವಾಗ? ಮಗು ಇರುವಾಗಲೇ ಜಾತಕ ಬರೆಯುವುದು. ನಾವು ಜಾತಕ ಬರೆಯುವುದು ಯಾವಾಗ ಅಂತ ಹೇಳಿದರೆ ಮಗು ಇರುವಾಗ ಜಾತಕ ಬರೆಯುತ್ತೆ. ಮಗು ದೊಡ್ಡದಾಗಿ ಅದು ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಾನೆ ಅದರ ಮೇಲೆ ನಿಶ್ಚಯ ಆಗುವುದಿಲ್ಲ, ಪೂರ್ವ ಪುಣ್ಯದಲ್ಲಿ. ಹಾಗಾಗಿ ಪೂರ್ವ ಪುಣ್ಯದಲ್ಲಿ ಯಾವುದು ನಿರ್ಧಾರ ಆಗ್ತದ, ಬರುವ ಜನ್ಮದಲ್ಲಿ ನಿಮ್ಮೆಲ್ಲರ ಕುಟುಂಬವೂ ಕೂಡ ಒಂದು ಒಳ್ಳೆಯ ಜಾತಕದಲ್ಲಿ ಹುಟ್ಟುತ್ತದೆ ಎಂಬ ಒಂದು ಭರವಸೆ ಉಂಟು. ಅದನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸೊಲ್ಮೆಲು ದೊಡ್ಡಲೋಕದ ಕೇರಿದಂಚೆ ಬರೋದಲ್ಲ ವೇದಿಕೆ ಚಿತ್ರಣ ಕಟ್ಟನ ಬಾರಿ ದೂರ ಒಂದುಂಡು ಮದೆ ಒಂದುಂಡು ಮುಡಿ ಕಟ್ಟದ ಕಲಸು ಚಿತ್ತಿನ ಕೋದಂಟಿನ ದಿನ್ನದ ಕಲೆಗೆ ಬರೋದಿಲ್ಲ ಉಷಕ್ಕ ಬಕ್ಕ ಕಣ್ಣೆ ದೇರ್ಪೆರೆ ಹನುಮಂತೇರು ಟ್ರೈಮ್ ಅಂತಂದಲ್ಲಿರು ಹನುಮಂತೇರು ಸ್ವಲ್ಪ ಕೆಜಿದ ಕಲ್ಲನ್ನು ದೇರ್ಪೆರೆ ಟ್ರೈಮ್ ಅಂತಂದಲ್ಲಿರು ಗೋಲ್ದಡಿ ಗುತ್ತದ ಅಗೋಲಿ ಮಂಜನ್ನ ಆಕಾಡೋಡು ಶಕ್ತಿಕಲ್ಲು ಎತ್ತುವ ಸ್ಪರ್ಧೆಡು ಗ್ರಾಮೀಣ ಪುರುಷರಿಗೆ ಬೊಕ್ಕ ಮಹಿಳೆಯರಿಗೆ ನಡಪನಂಚಿನ ಒಂದು ಸ್ಪರ್ಧೆ ಅಖಾಡದಲ್ಲಿ ಅಧ್ಯಕ್ಷರಾಯನಂಚಿನ ದಾಮೋದರ ಶೆಟ್ಟರು ಅಂಚ ನಮ್ಮ ರೆಫರಾಯನ ದಯಾನಂದ ಮಾಡಿರಲಿರು ಪಾತೆರರಿಗೆ ಪ್ರೋತ್ಸಾಹ ಮಲ್ಪಲೆ ನಮ್ಮ ಯಾದವ್ ಕೋಟೆ ಅಂದ್ರೆ ಬರ್ತದೆ ಓಲು ಶಕ್ತಿಕಲ ಜರ್ಪ ಸ್ಪರ್ಧೆ ಅಂತ ಒಂದಿಲ್ಲೇರು ಅರೆ ಕೊಂಚ ಮಾತೇರ್ಲ ಒಂಜಿ ಜೋರ ಏನಂತ ಶಕ್ತಿ ಜರ್ತೀರು ಮಹಾದೇವಪ್ಪ ಅಖಾಡದಲ್ಲಿ ಬೈದೇರು ಮಹಾದೇವಪ್ಪ ಶಕ್ತಿಕಲ ಜರ್ಪ ಸ್ಪರ್ಧೆ ಬರೋದಿಲ್ಲೇರು ನನ್ನ ಕೇವಲ 5 ನಿಮಿಷ ಪುನಃ ಕೊರ್ಪಿರಗಳು ನಂದವನೆ ಮನ್ಪೊಲಿ 5 ನಿಮಿಷ ಪಕ್ಕ ಇನಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಮಾತ್ರ ಎಲ್ಲ ಅವಕಾಶ ಮಹಾದೇವಪ್ಪ ಸ್ವಲ್ಪ ಕೆಜಿನ ಕಲ್ಲನ್ನು ದೇರ್ಪರೆ ಟ್ರೈ ಮಾಡ್ತಂದಿಲ್ಲೇರು ಸ್ವಲ್ಪ ಕೆಜಿನ ಕಲ್ಲನ್ನು ಬುಗೆಲು ದಿಯರು ಸ್ವಲ್ಪ ಕೆಜಿನ ಕಲ್ಲು ಮಾತೇರ್ಲ ಒಂದು ಪ್ರೋತ್ಸಾಹ ಮಾಡ್ಲಿ ಶಕ್ತಿಕಲ್ಲು ಜರುಪಿನ ಸ್ಪರ್ಧೆಯಲ್ಲಿ ಪ್ರಶಾಂತ್ ಶಕ್ತಿಕಲ್ಲು ಜರುಪಿನ ಸ್ಪರ್ಧೆಯಲ್ಲಿ ಪ್ರಶಾಂತ್ 80 ಕೆಜಿ ಕಲ್ಲು 80 ಕೆಜಿದ ಕಲ್ಲು 80 ಕೆಜಿದ ಕಲ್ಲು ದಾಮೋದರ ಶೆಟ್ಟರು 80 ಕೆಜಿದ ಕಲ್ಲು ಪುಗೆಲ್ಲ 5 ನಿಮಿಷ ಪುದರ ಕೊರದು ಕಲ್ಲು ಜರುಪಿನ ಸ್ಪರ್ಧೆಗೆ ಸೇರಲಿ ಶಕ್ತಿಕಲ್ಲು ಜರುಪಿನ ಸ್ಪರ್ಧೆ ನಡೆದೊಂದುಂಟು ಮಹಿಳೆಯರಿಗೆ ಪೊಂಜೋಲಿಗೆ ಎನ್ಪ ಸ್ವಲ್ಪ ತೆರ್ತಿರಂದಲ್ಲ ಪೋಡಿಡೊಂದಾಲಜ್ಜಿ ಅಕಲ ಮಹಿಳೆಯರನ್ನ ಬೇತೇನೆ ಅಕ್ಲಿಗೆ ಇರಬಾರ್ದು ಮುಪ್ಪಾರ್ದು ನಲ್ಪಾರ್ದು